ನಮಸ್ಕಾರ ವೀಕ್ಷಕರೇ, ಶುಭ ಮುಂಜಾನೆಗಳೊಂದಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಣುವಿನಲ್ಲೂ ಕನ್ನಡತನವನ್ನ ಬಿತ್ತರಿಸುವಂತಹ ಹೆಮ್ಮೆಯ ವಾಹಿನಿ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರತಿದಿನದಂತೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ನಾಡಿನ ಹೆಸರಾಂತ ಜ್ಯೋತಿಷಿಗಳು ಇವರು, ಆಧ್ಯಾತ್ಮಿಕ ಚಿಂತಕರು, ವೇದಾಗಮ ಪಂಡಿತರು, ಅವರೇ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ. ಈಗ ಕ್ಷೇತ್ರ ಮಹಿಮೆ ವಿಭಾಗವನ್ನ ಪ್ರಾರಂಭಿಸೋಣ. ಈ ಶುಭ ದಿನದಂದು ಯಾವ ಶುಭಪ್ರದವಾದಂತಹ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀರಾ ಗುರುಗಳೇ? ಒಂದು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ. ಇದರಲ್ಲಿ ನಮ್ಮ ಜನರಿಗೆ ಹಿಡಿಸಬಹುದಾಗಿರ್ತಕ್ಕಂಥ ವಿಚಾರ ಶಿವನ ಕ್ಷೇತ್ರ ಸಹಜ. ಅದರಲ್ಲೂ ಈಗ ನಡೀತಾ ಇರತಕ್ಕಂಥದ್ದು ಶ್ರಾವಣ ಮಾಸ ಅಲ್ವಾ? ಶ್ರಾವಣ ಮಾಸದ ಸೋಮವಾರ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇವತ್ತು ನಮ್ಮ ಗುಹಾಂತರ ಈಶ್ವರ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಣ. ಇದು ನಮ್ಮ ಭಾರತೀಯ ಋಷಿಮುನಿಗಳ ಪರಂಪರೆಯಲ್ಲಿದ್ದಂತಹ ಆ ಒಂದು ವಾಸ್ತುಶಾಸ್ತ್ರ, ಇವತ್ತಿನ ಏನು ಟೆಕ್ನಿಕಲ್ ಎಂಜಿನಿಯರಿಂಗ್ ಅಂತ ಏನು ಹೇಳ್ತೇವಲ್ಲ ನಾವು, ಅದರಲ್ಲೂ ವಿಶೇಷವಾಗಿ ಸಿವಿಲ್ ಇಂಜಿನಿಯರ್ಗಳು ಪ್ಲಾನ್ಗಳನ್ನು ಮಾಡಿ ದೊಡ್ಡ ದೊಡ್ಡ ಮಟ್ಟದ ಕಟ್ಟಡಗಳನ್ನೆಲ್ಲ ಆಶ್ಚರ್ಯಭರಿತವಾಗಿ ನಾವು ನೋಡುವಂತೆ ನಿರ್ಮಾಣ ಮಾಡ್ತಿದ್ದಾರೆ. ಕಣ್ಣಿ ನಮಗೆಲ್ಲ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ. ಇದಿಷ್ಟೆಲ್ಲ ವ್ಯವಸ್ಥೆಗಳು ಇದ್ದು ನಡೀತಾ ಇರತಕ್ಕಂಥದ್ದು. ಹಿಂದಿನವ್ರಿಗೆ ಏನೂ ಬುದ್ಧಿವಂತಿಕೆ ಇರಲಿಲ್ಲ, ಏನೂ ಜಾಣತನ ಇರಲಿಲ್ಲ, ಏನೂ ಇದಿರಲಿಲ್ಲ ಅನ್ನೋರಿಗೆಲ್ಲ ನಮ್ಮ ದೇಶದಲ್ಲಿರ್ತಕ್ಕಂತಹ ಹಳೆಯ ಅನೇಕ ದೇವಸ್ಥಾನಗಳು, ಬೇಲೂರಿನಲ್ಲಿರಬಹುದು, ಹಳೇಬೀಡಿನಲ್ಲಿರಬಹುದು, ಬೇರೆ 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 ಜಾಗಗಳಲ್ಲಿರ್ತಕ್ಕಂತಹ ದೇವಸ್ಥಾನದ ಆ ವಾಸ್ತುಕಲೆಯನ್ನು ನೋಡಿದಾಗ ಅದ್ಭುತ ಅಂತ ಅನ್ನಿಸ್ತಕ್ಕಂಥದ್ದು. ಅಷ್ಟು ಚಿಕ್ಕ 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 ಕುಸುರಿ ಕೆಲಸಗಳನ್ನು ಕೂಡ, ಕಿರೀಟದಲ್ಲಿರ್ತಕ್ಕಂಥ ಮಣಿಗಳು, ಕೈಲಿರ್ತಕ್ಕಂಥ ಒಂದು ಕಂಕಣದಲ್ಲಿರುವಂತಹ ಒಂದು ಮಗುವಿನ ಮುಖದ ಚಿತ್ರದಲ್ಲಿರುವಂತಹ ನಗು ಕೂಡ ಎಷ್ಟು ಒಂದು ಉದ್ದಿನ ಬೇಳೆ ಅಷ್ಟು ಅಗಲದಲ್ಲಿರ್ತದೆ, ಬಾಯಿ ಭಾಗ ಅಷ್ಟು ಅದಕ್ಕಿಂತ ಚಿಕ್ಕದು, ಎಳ್ಳಿನ ಆಕಾರ, ಅದರಲ್ಲಿ ನಗುವನ್ನು ತೋರಿಸ್ತಕ್ಕಂಥದ್ದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಲಾವಿದರು ಅಂತ ಹೇಳ್ಬೋದು. ಅಂತಹ ಶಿಲ್ಪಿಗಳಿದ್ದರು, ಅಂತಹ ಜ್ಞಾನಿಗಳಿದ್ದಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ನಾಡಿನಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ ಇರ್ತಕ್ಕಂತಹ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂತಹ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಕಾಶಿ ಅನ್ನುವಂಥ ಹೆಸರನ್ನು ತಗೊಂಡಿರ್ತಕ್ಕಂತಹ ಗಂಗಾಧರೇಶ್ವರ ದೇವಸ್ಥಾನ. ಅದ್ಭುತವಾಗಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶ ಇದೆ ಇಲ್ಲಿ. ನೀರು ಮತ್ತು ಬೆಂಕಿ ಒಟ್ಟಿಗೆ ಇರ್ತಕ್ಕಂಥ ವಿಶೇಷ ಇಲ್ಲಿ. ಯಾಕೆ ಅಂತಂದರೆ ಹೆಸರು ಗಂಗಾಧರ, ಅರ್ಥಾತ್ ನೆತ್ತಿಯ ಮೇಲೆ ಗಂಗೆಯನ್ನು ಧರಿಸಿದಿರ್ತಕ್ಕಂಥವನು. ಧವಳ ಗಂಗೆಯ ಧರ, ಗಂಗಾಧರ. ಮಹಾಲಿಂಗ ಹಾಡು ಕೇಳಿರ್ತೀರಿ ನೀವು. ಆ ಮಹಾಲಿಂಗ ಅಂದರೆ ದೊಡ್ಡದಾಗಿರ್ತಕ್ಕಂತಹ ಶಿವಲಿಂಗ ಇಲ್ಲಿರ್ತಕ್ಕಂಥದ್ದು, ಏನು ಪುಟಾಣಿ ಲಿಂಗ ಅಲ್ಲ. ಅಲ್ಲಿ ಗುಹಾಂತರ ದೇವಸ್ಥಾನ, ಗಂಗಾಧರೇಶ್ವರ ದೇವಸ್ಥಾನ, ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥದ್ದು ಗವಿ ಗಂಗಾಧರೇಶ್ವರ ದೇವಸ್ಥಾನ. ಶಿವನ ಸನ್ನಿಧಾನ, ಗಂಗಾಧರನ ಸನ್ನಿಧಾನದಲ್ಲಿ ಅಗ್ನಿಯ ಮೂರ್ತಿ ಇರ್ತಕ್ಕಂಥದ್ದು. ಅದರಲ್ಲಿ ಅಗ್ನಿಯ ಲಕ್ಷಣವನ್ನು ವೇದದಲ್ಲಿ ಹೇಳಿದೆ. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ. 2 ತಲೆ, 4 ಕೋಡು, 3 ಕಾಲು, ಸಪ್ತಹಸ್ತ 7 ಕೈಗಳು, ಸಪ್ತಜಿಹ್ವ 7 ನಾಲಿಗೆ. ಬಲಭಾಗದ ತಲೆಯಲ್ಲಿ 4 ನಾಲಿಗೆ, ಎಡಭಾಗದ ತಲೆಯಲ್ಲಿ 3 ನಾಲಿಗೆ. ಆ ನಂತರ ಬಲಭಾಗದಲ್ಲಿ ಇರ್ತಕ್ಕಂಥದ್ದು 4 ಕೈ, ಎಡಭಾಗದಲ್ಲಿ ಇರ್ತಕ್ಕಂಥದ್ದು 3 ಕೈ. ಈ ರೀತಿಯಾಗಿ ಅಗ್ನಿಯ ಲಕ್ಷಣವನ್ನು ಹೇಳುತ್ತೆ. ಈ ಅಗ್ನಿಯ ಶಿಲ್ಪ ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಏಕಶಿಲಾ ಸ್ತಂಭಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಗುಹಾಂತರ ಒಳಗಡೆ ಸಾಕಷ್ಟು ಜಾಗ ಇದೆ. ಯಾಗಶಾಲೆಗಳು, ಹೋಮ ಹವನಗಳನ್ನು ಮಾಡಲಿಕ್ಕೆ, ಆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಇರುವಂಥ ದೇವಸ್ಥಾನ. ಸಾಕಷ್ಟು ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದಕ್ಕೆ ಕೂಡ ಪೌರಾಣಿಕವಾಗಿರ್ತಕ್ಕಂಥ ಐತಿಹ್ಯ ಉಂಟು. ಇದರಲ್ಲಿ ಯೋಚನೆ ಮಾಡುವಾಗ ನಾವು ಎಲ್ಲ ಋಷಿಗಳನ್ನು ನಾವಲ್ಲಿ ಗಮನಿಸಬಹುದು. ಋಷಿಗಳು ತಮ್ಮ ತಪಸ್ಸನ್ನು ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ಭೃಗು, ವಸಿಷ್ಠ, ಕಶ್ಯಪ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ಭೃಗು, ಅಂಗಿರಸ್, ಅಗಸ್ತ್ಯಾದಿ ಅನೇಕ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದು ಈ ಕ್ಷೇತ್ರವನ್ನು ಸಾಕಷ್ಟು ಪವಿತ್ರಗೊಳಿಸಿದ್ರ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿರತಕ್ಕಂಥ ಶಕ್ತಿಯನ್ನು ಕೂಡ ಸಾಕಷ್ಟು ಅಲ್ಲಿ ಇಟ್ಟಿದ್ದಾರೆ.
ಇದರ ಜೊತೆಯಲ್ಲಿ ಐತಿಹಾಸಿಕವಾಗಿ ಕೂಡ ಇಲ್ಲಿ ನಮ್ಮ ಬೆಂಗಳೂರು ನಗರದ ನಿರ್ಮಾತೃ ಅಥವಾ ಬೆಂಗಳೂರು ನಗರದ ಜನಕ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಅಂಥವರು ಆಗಿದ್ದಂತಹ ಕೆಂಪೇಗೌಡರು ತಾವು ಯಾವುದೋ ಒಂದು ಮಾಮೂಲಿ ಎಲ್ಲ ರಾಜರ ಕಾಲದಲ್ಲಿ ನಡೀತದೆಯಲ್ಲ, ರಾಜಕೀಯ ಕಾರಣಗಳಿಂದ ಅವರನ್ನು ರಾಮರಾಯರು ಬಂಧಿಸ್ತಾನೆ ವಿಜಯನಗರದ ಅರಸರ ಒಂದು ಸಂದರ್ಭದಲ್ಲಿ ಅವರನ್ನು ಬಂಧಿಸಿಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಹರಕೆ ಇತ್ಯಾದಿಗಳನ್ನು ಮಾಡಿಕೊಂಡು ಬಂಧನದಿಂದ ಬಿಡುಗಡೆಯಾದ ನಂತರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಆಲಯ ನಿರ್ಮಾಣವನ್ನು ಮಾಡಿ ದೇವಸ್ಥಾನದ ಒಂದು ವ್ಯವಸ್ಥೆಯನ್ನು, ಅಂದರೆ ತನ್ನ ಬಂಧನದ ಮೋಕ್ಷಕ್ಕೋಸ್ಕರವಾಗಿ ಆ ಭಗವಂತನ ಅನುಗ್ರಹ ಆಯಿತು. ಆ ಮೂಲಕವಾಗಿ ತಾನು ಈ ಒಂದು ರಾಜ್ಯವನ್ನು ಪುನಃ ಪಡ್ಕೊಂಡು ಅಧಿಕಾರಕ್ಕೆ ಬಂದು ಇದನ್ನೆಲ್ಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ದೇವತಾಶಕ್ತಿ ಅನ್ನೋ ಕಾರಣಕ್ಕಾಗಿ ಆ ಒಂದು ಗವಿಗಂಗಾಧರೇಶ್ವರನ ದೇವಸ್ಥಾನವನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಚನೆ, ಆರಾಧನೆ, ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಚೆನ್ನಾಗಿ ನಡೆದುಕೊಂಡು ಬರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರು ಅಂತಕ್ಕಂಥ ವಿಚಾರ. ಇದೆಲ್ಲದರ ಜೊತೆಯಲ್ಲಿ ಯಾವ ಒಂದು ಮಕರ ಸಂಕ್ರಮಣದ ದಿವಸ ಆ ಒಂದು ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅನೇಕರು ಟಿ ವಿಲೂ ಕೂಡ ನೋಡಿರ್ಬೋದು, ಪ್ರತ್ಯಕ್ಷವಾಗಿ ಕೂಡ ನೋಡಿರ್ಬೋದು. ಎಲ್ಲಿಂದ ಬರ್ತದೆ ಹಾಗಾದರೆ? ಯಾಕೆಂತಂದರೆ ಪ್ರಧಾನ ಬಾಗಿಲಿರೋದು ಎಲ್ಲಿ? ಅಲ್ಲಿಂದ ಶಿವಲಿಂಗ ಇರೋದು ಎಷ್ಟು ದೂರದಲ್ಲಿ? ಬಾಗಿಲ ಮೂಲಕದಲ್ಲಿ ಒಳಗಡೆ ಶಿವಲಿಂಗಕ್ಕೆ ಬೆಳಕು ಬೀಳಲಿಕ್ಕೆ ಅವಕಾಶ ಇಲ್ಲ. ಆದರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಗುಹೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವತ್ತಿನ ದಿವಸ ಅದೇ ಸಮಯಕ್ಕೆ ಸುಮಾರು 5:50 5:40ರಿಂದ 50 ಮಧ್ಯದಲ್ಲಿ ಯಾವಾಗ ಸೂರ್ಯನ ಪ್ರವೇಶ ಅಂತಕ್ಕಂಥದ್ದು ಕರ್ಕಾಟಕ ಆ ಒಂದು ಮಕರ ರಾಶಿಯಲ್ಲಿ ಆಗಿರ್ತದೆಯಲ್ಲ, ಕರ್ಕಾಟಕ ಲಗ್ನ ಸರಿ ಸಮಸಪ್ತಮ ಲಗ್ನದಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಸಮಸಪ್ತಮ ಲಗ್ನವಿದ್ದಂತಹ ಸಂದರ್ಭದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂತಹ ಆ ಸೂರ್ಯನ ರಶ್ಮಿ ಅಂತಕ್ಕಂಥದ್ದು ಗಂಗಾಧರನ ಮೇಲೆ ತನ್ನ ಒಂದು ಸ್ಪರ್ಶವನ್ನು ಮಾಡ್ತಕ್ಕಂಥದ್ದು. ಇದರಿಂದಾಗಿ ಆ ಒಂದು ಬಿಂಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮೋಕ್ಷದಾಯಕ ಚೈತನ್ಯ, ದೇವತಾ ಚೈತನ್ಯ. ಯಾಕೆಂದರೆ ಪಶ್ಚಿಮ ಅಂದರೆ ಮೋಕ್ಷದ ದಿಕ್ಕು ಅಂಥೇಳಿ ನಮಗೆಲ್ಲರಿಗೂ ಸಹ ಗೊತ್ತಿರೋ ವಿಚಾರ ಅಲ್ವಾ. ಹಾಗಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಶಿವ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಈ ಎಲ್ಲ ಪವಾಡಗಳು ಪ್ರಕೃತಿಯಲ್ಲಿ ನಡೀತಕ್ಕಂಥ ಅಚ್ಚರಿ ನೈಸರ್ಗಿಕವಾಗಿ ನಡೀತಕ್ಕಂಥ ಒಂದು ವಿದ್ಯಮಾನವೇ ಆದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ದೇವತಾ ಸನ್ನಿಧಾನ, ಅಲ್ಲಿ ನಾವು ನಡ್ಕೊಳ್ತಕ್ಕಂತಹ ಒಂದು ರೀತಿಯ ನಮ್ಮ ನಡವಳಿಕೆ, ನಮ್ಮ ಸಮರ್ಪಣೆ, ನಮ್ಮ ಶರಣಾಗತಿ, ಭಕ್ತಿ ಭಾವಗಳಿಂದ ನಾವು ನಡ್ಕೊಂಡಾಗ ಅಲ್ಲಿಂದ ಬರ್ತಕ್ಕಂಥ ದೇವತಾ ಚೈತನ್ಯದಿಂದ ನಮ್ಮ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಸುಖವಾಗಿ ಈ ಒಂದು ಜೀವನವನ್ನು ನಡೆಸಲಿಕ್ಕೆ ಆಧ್ಯಾತ್ಮಿಕ ಭಾವಗಳನ್ನು ಜಾಗೃತಗೊಳಿಸ್ಕೊಂಡು ನಾವು ಆಧ್ಯಾತ್ಮಿಕವಾಗಿ ಕೂಡ ಸಾಕಷ್ಟು ಉದ್ಧಾರವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ನಾವು ಹೊಂದಬಹುದಾಗಿರುತ್ತೆ. ಬಹುಶಃ ಅಪರೂಪದ ಸಾನ್ನಿಧ್ಯದ ಬಗ್ಗೆ ತಾವು ಹೇಳಿದ್ರಿ ಗುರುಗಳೇ. ನಮ್ಮ ಸುಕೃತ ನಾನು ಹುಟ್ಟು ಬೆಳೆದಿರೋ ಅಂಥ ಒಂದು ಸ್ಥಳ ಅದು ಗವಿಪುರ ಅಂತ ಹೇಳಲಾಗುತ್ತೆ. ಗವಿಪುರಂ ಗುಟ್ಟಳ್ಳಿ ಅಂತ ಏನು ಕರೀತಾರೆ. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬೇಡಿದ ವರಗಳನ್ನು ತತ್ಕ್ಷಣ ಕರುಣಿಸುವಂಥ ದೈವ. ಬಹಳಷ್ಟು ಜನಸಾಗರ ಹರಿದು ಬರುತ್ತೆ. ಅಕಸ್ಮಾತ್ ನೀವೇನಾದರೂ ಬೆಂಗಳೂರಿಗೆ ಬಂದು ಕೂಡ ಅಥವಾ ಬೆಂಗಳೂರಿನಲ್ಲಿ ಇದ್ದವರು ಕೂಡ ದೇವಸ್ಥಾನಕ್ಕೆ ಹೋಗಿ ನೋಡಿಲ್ಲ ಅಂದರೆ ಅಪರೂಪದ ಒಂದು ದೇವಸ್ಥಾನ ಗವಿಯೊಳಗೆ ಇರುವಂಥ ಶಿವಪ್ಪನ ದರ್ಶನವನ್ನು ಮಾಡಿ. ಗುರುಗಳೇ, ಈ ಶುಭ ದಿನ ಯಾವ ವಿಶೇಷವಾದ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಇದು ಒಂದು ಸ್ವಲ್ಪ ವಿಚಿತ್ರವಾಗಿರತಕ್ಕಂತಹ ಸ್ಥಳ ಮಹಾತ್ಮೆಯನ್ನು ಹೊಂದಿರುವಂಥ ದೇವಸ್ಥಾನ. ಮೂಲ ಸ್ಥಾನ ಯಾವುದು ಅಂತ ಗೊತ್ತಿಲ್ಲದೆ ಒಂದು ವಿಶಿಷ್ಟವಾದ ಜಾಗದಲ್ಲಿ ನೆಲೆ ನಿಂತಹ ಕ್ಷೇತ್ರ. ವಿಚಿತ್ರ ಏನಂತಂದರೆ ಹಿಂದೆಲ್ಲ ನಮಗೆ ಎಲ್ಲ ಗೊತ್ತಿದೆ. ಈಗೆಲ್ಲ ಆ ಥರದ ಸಮಸ್ಯೆಗಳು ಬರೋದು ಕಡಿಮೆ. ಇಲಿಗಳು ಬಿದ್ದೋಗ್ಬಿಡೋವು, ಎಲ್ಲ ಯಾರ್ದೋ ಮನೆಯಲ್ಲ 4 ಇಲಿ ಸತ್ತು, ಇಡೀ ಊರಿಗೆ ರೋಗ ಹಬ್ಬಿಬಿಡೋದು, ಸಾಂಕ್ರಾಮಿಕ ಹಬ್ಬಿಬಿಡೋದು. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನು ಬಹಳ ಹೆಚ್ಚಾಗಿ ನೋಡ್ತೇವೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರತಕ್ಕಂಥ ಬಾಲಗಂಗಾಧರ ತಿಲಕ್ ಅವರ ಕುಟುಂಬಕ್ಕೂ ಕೂಡ ದೊಡ್ಡ ಮಟ್ಟದ ಆಘಾತವಾಗಿ ಅನೇಕರು ಅವ್ರ ಕುಟುಂಬದಲ್ಲಿ ತೀರೋಗಿದ್ದರು ಅಂತ ಕಥೆ ಬರ್ತದೆ. ಪ್ಲೇಗ್ ಅಂತಕ್ಕಂಥ ಒಂದು ರೋಗ ಹೊಡಿತು ಊರಿಗೆ ಅಂತಂದರೆ ಆ ಒಂದು ಊರನ್ನೇ ಖಾಲಿ ಮಾಡಿಕೊಂಡು ಗುಳೆ ಹೋಗ್ಬಿಡೋದು. ಹೀಗೆ ಊರನ್ನೇ ಬಿಟ್ಟು ಹೋಗ್ತಕ್ಕಂಥ ಒಂದು ಪ್ರಸಂಗ. ಅಂಥ ಒಂದು ಸಂದರ್ಭದಲ್ಲಿ ಯಾವ ಊರಿನಲ್ಲಿ ವಾಸ್ತವ್ಯವಿತ್ತು
ಬಂತು ಆ ದೇವತಾ ಚೈತನ್ಯ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಆ ಊರಿನಲ್ಲಿ ಈ ಒಂದು ಪ್ಲೇಗ್ ಮೊದಲಾದಂಥ ದೊಡ್ಡ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿದ್ದರಿಂದ ಆ ಊರಿನ ಜನ ಗುಳೆ ಹೊರಟಂಥ ಸಂದರ್ಭದಲ್ಲಿ ತಾನೂ ಸಹ ಈ ಊರಿನ ಜನರನ್ನು ರಕ್ಷಣೆ ಮಾಡ್ತಾ ಇದ್ದವಳಲ್ವ. ಹಾಗಾಗಿ ಭಕ್ತಾದಿಗಳಿಗೆ ತಾನು ಅನುಗ್ರಹವನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿದಂಥ ಆ ದೇವತಾ ಚೈತನ್ಯ ಪಾರ್ವತಿಯ ಅಂಶಸ್ವರೂಪವಾಗಿರತಕ್ಕಂಥದ್ದು ಅಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಊರಿಂದ ಹೊರಡುವ ಕಡೆಯೇ ಎತ್ತಿನ ಗಾಡಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಆ ಎತ್ತಿನ ಗಾಡಿಯಲ್ಲಿ ಊರಿನವರು ಸಾಗಿಸ್ತಾ ಇದ್ದಂಥ ಒರಳು ಕಲ್ಲು ಏನಿರ್ತದೆಯಲ್ಲ, ಆ ಒರಳು ಕಲ್ಲಿನ ಕಲ್ಲುಗುಂಡು ಅಂತ ಹೇಳ್ತಾರೆ ಅದಕ್ಕೆ. ಒರಳಿನಲ್ಲಿ ಅದು ರುಬ್ಲಿಕ್ಕೋಸ್ಕರವಾಗಿ ಬಳಸ್ತಕ್ಕಂಥದ್ದು. ಹಿಂದೆಲ್ಲ ಹೀಗೆ ರುಬ್ಲಿಕ್ಕೂ ಅದನ್ನು ಮೇಲೆ ಒಂದು ತೂತ ಕೊರೆದು ಅದಕ್ಕೆ ಒಂದು ಮರದ ಗೂಟವನ್ನು ಹೊಡ್ಕೊಂಡು ಅದರಿಂದ ರುಬ್ತಿದ್ರು. ಹೀಗೆ ಕೈ ಇಟ್ಟು ಕೂಡ ರುಬ್ಬೋರು, ಹೀಗೆ ಉರುಳಿಸೋರು. ಒಟ್ಟಾರೆ ಕಲ್ಲುಗುಂಡು ಒಂದು ಯೂಸ್ ಆಗ್ತದೆಯಲ್ಲ ಒರಳಿನಲ್ಲಿ. ಆ ಒಂದು ಒರಳು ಕಲ್ಲಿನಲ್ಲಿ ಆಕೆ ತನ್ನ ಸನ್ನಿಧಾನವನ್ನು ಇಟ್ಟುಕೊಂಡು ಅಲ್ಲಿಂದ ಹೊರಟುಬಿಟ್ಟು ಊರಿನವರ ಹಿಂದೆನೇ ಆ ಊರಿನವರ ಒಂದು ಗಾಡಿಯಲ್ಲಿ ಹೊರಟಂಥ ಸಂದರ್ಭದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಊರು, ಯಾವ ಊರು ಅಂತ ಮುಂದೆ ಹೇಳ್ತೀನಿ ನಾನು. ಆ ಊರಿನಲ್ಲಿ ಬಂದಾಗ, ಆ ಊರಿನ ಒಂದು ಜಾಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಪ್ರಕೃತಿ ಹೆಚ್ಚು ಆಕರ್ಷಣೀಯವಾಗಿ ಕಾಣಿಸ್ತದೆ. ಅಂದರೆ ದೇವತಾ ಚೈತನ್ಯಗಳು ಏನು ಮಾಡ್ತವೆ ಅಂತಂದರೆ ನಮ್ಗೆ ಎಷ್ಟೋ ಸಂದರ್ಭ ಅನಿಸುತ್ತೆ, ಇದು ಯಾವ ಲೆಕ್ಕದಲ್ಲೂ ವಿಶೇಷವಾಗಿ ಕಾಣಿಸೋದಿಲ್ವಲ್ಲ, ಇಲ್ಲಿ ಹೇಗಪ್ಪ ಬಂತು ದೇವತಾ ಸಾನ್ನಿಧ್ಯ ಅನಿಸ್ಬಿಡುತ್ತೆ. ನಾವು ಎಷ್ಟೋ ಸಾರಿ ನೋಡ್ಲಿಕ್ಕೆ ಹೋದ ಕೆಲವು ಕಡೆಯಲ್ಲಿ ಜನ ನಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಅನಿಸುತ್ತೆ ಪ್ರಾಕೃತಿಕವಾಗಿ ಏನು ವಿಶೇಷಗಳು ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಕೂಡ ದೇವತಾ ಸನ್ನಿಧಾನ ಯಾಕೆ ಕಾಣಿಸ್ಕೊಳ್ತದೆ ಅಂತಂದರೆ ಆ ದೇವತಾ ಚೈತನ್ಯಕ್ಕೆ ತಾನು ಇಲ್ಲಿ ನಿಂತು ಭಕ್ತರನ್ನು ಅಲ್ಲಿಗೆ ಕರೆಸ್ಕೊಂಡು ಅನುಗ್ರಹ ಮಾಡಬೇಕು ಅಂತ ಇರ್ತದೆ. ಎಷ್ಟೋ ಸಂದರ್ಭ ಅದರ ಒಂದು ಅನುಭವ ಕೂಡ ಅನುಭವಿಸೋರು ಇರ್ತಾರಲ್ವ. ಹಾಗಾಗಿ ಈ ಒಂದು ಚೈತನ್ಯ ಅಂತಕ್ಕಂಥದ್ದು ಆ ಒಂದು ಜಾಗದಲ್ಲಿ ಒರಳು ಕಲ್ಲಿನಲ್ಲಿ ತನ್ನ ಸನ್ನಿಧಾನವನ್ನು ಕೊಟ್ಟುಕೊಂಡಿದ್ದು ಆ ಒಂದು ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿರತಕ್ಕಂಥ ಒಂದು ಜಾಗಕ್ಕೆ ಗಾಡಿ ಬಂದಾಗ ಆ ಒಂದು ಸನ್ನಿಧಾನ ಇದ್ದಂಥ ಒರಳು ಕಲ್ಲು ಕೆಳಗಡೆಗೆ ಬಿದ್ದು ಒಂದು ತೋಪಿನ ಒಳಗಡೆಗೆ ಹೋಗಿ ಅಲ್ಲಿ ಸ್ಥಿರವಾಯಿತು. ಆ ನಂತರದಲ್ಲಿ ಯಾರದ್ದಾಗಿತ್ತಲ್ಲ ಆ ಒರಳು ಕಲ್ಲು ಇದು ಎಲ್ಲಿ ಬಿದ್ದೋಯ್ತು ಅಂಥೇಳಿ ಆ ಒಂದು ಮನೆ ಹೆಣ್ಣುಮಗಳು ಹುಡುಕ್ತಾ ಬಂದಾಗ ಜ್ವಾಲೆಯನ್ನು ಕಂಡು ಬಹಳ ಅದ್ಭುತವಾಗಿ ಒಂದು ಪ್ರಖರವಾಗಿರತಕ್ಕಂತಹ ಅಗ್ನಿಜ್ವಾಲೆಯ ರೂಪದಲ್ಲಿ ದರ್ಶನವನ್ನು ಕೊಟ್ಟಳು ಆ ತಾಯಿ. ಆ ನಂತರದಲ್ಲಿ ಅಲ್ಲಿ ನೆಲೆ ನಿಂತು ಅಲ್ಲಿಯೇ ಇವತ್ತು ಕೂಡ ಆಲಯಾದಿಗಳು ನಿರ್ಮಾಣವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಶ್ರದ್ಧಾಭಕ್ತಿ ಬಹಳ ಮುಖ್ಯ. ಯಾವುದೇ ದೇವತಾ ಸನ್ನಿಧಾನಕ್ಕೆ ನಾವು ಹೋದರೂ ಕೂಡ ಅಲ್ಲಿ ನಮ್ಮ ಶ್ರದ್ಧಾಭಕ್ತಿಯೇ ಮತ್ತು ನಮ್ಮ ನಡವಳಿಕೆಗೆ ಅನುಗುಣವಾಗಿಯೇ ನಮಗೆ ಫಲ ಸಿಗೋದೆ ಹೊರತು ಇನ್ನೇನು ಇಲ್ಲ ಅಂತಕ್ಕಂಥದ್ದಕ್ಕೆ ಸಾಕ್ಷಿಭೂತವಾಗಿರ್ತಕ್ಕಂಥದ್ದು ಇದು ನಮ್ಮ ಬೆಂಗಳೂರು ಮತ್ತು ಮೈಸೂರು ಮಧ್ಯಭಾಗದಲ್ಲಿರ್ತಕ್ಕಂಥ ಮದ್ದೂರಿನ ಸಮೀಪದಲ್ಲಿರುವಂತಹ ತೈಲೂರಿನಲ್ಲಿ ನೆಲೆ ನಿಂತಿರ್ತಕ್ಕಂತಹ ಪಟ್ಟಲದಮ್ಮ ಎಂಬಂಥ ಹೆಸರನ್ನು ಹೊಂದಿರತಕ್ಕಂಥ ದೇವಿಯ ಕ್ಷೇತ್ರ. ಬಹಳ ವಿಶೇಷ ಗುರುಗಳೇ. ಆ ಭಾಗದಲ್ಲಿ ಬಹಳಷ್ಟು ಜನರು ಭಕ್ತಾದಿಗಳು ಇರುವಂಥದ್ದು, ದೂರ ದೂರದ ಊರಿನಿಂದ ಬರುವಂಥದ್ದು, ಹೋಲಿ ಸಮಯಕ್ಕೆ ಅಲ್ಲಿ ಕೊಂಡ ನಡೆಯುತ್ತೆ. ಅದು ಶಕ್ತಿ ದೇವತೆಗಳಿಗೆ ಒಂದು ಚೈತನ್ಯವನ್ನು ಹೆಚ್ಚು ಮಾಡುವಾಗ ಭಕ್ತಾದಿಗಳು ಅವಳಿಗೆ ಅನೇಕ ರೀತಿಯ ಸೇವೆಗಳನ್ನು ಕೊಡ್ತಾರೆ. ನಮ್ಮಲ್ಲಿ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ, ಅದೇನು ಬಾರಿ ದೊಡ್ಡದ, ಅದು ಹಾಗ ಇದು ಹೀಗೆ ನೀವು ಮಾಡು ನೋಡೋಣ. ಆಗೋದಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರಕ್ಕೆ ಅದರದೇ ಆಗಿರ್ತಕ್ಕಂಥ ಭೌಗೋಳಿಕವಾದ ಹಿನ್ನೆಲೆ ಇರುತ್ತೆ, ಸಾಂಪ್ರದಾಯಿಕ ಹಿನ್ನೆಲೆ ಇರುತ್ತೆ, ಸಾಂಸ್ಕೃತಿಕ ಹಿನ್ನೆಲೆ ಇರುತ್ತೆ, ಆರಾಧನೆಯ ಕ್ರಮ ಬೇರೆ ಇರುತ್ತೆ. ಭಕ್ತಾದಿಗಳು ತಮ್ಮ ಭಾವನೆ ಪ್ರಕಾರ ಆರಾಧನೆ ಮಾಡಿದಾಗ ಮಾತ್ರವೇ ಅಲ್ಲಿ ಸನ್ನಿಧಾನ ನಿಲ್ಲೋದು. ಹಾಗಾಗಿ ಅಲ್ಲಲ್ಲಿಯ ಒಂದು ಸಂಪ್ರದಾಯಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಆಚಾರ ವಿಚಾರಗಳಿರ್ತವೆ. ಬಹುಶಃ ಪಟ್ಟಲದಮ್ಮ ದೇವಿ ಅಂತ ನಾವೇನು ಹೇಳ್ತೀವಿ, ತೈಲೂರು ಒಂದೇ ಭಾಗ ಅಲ್ಲ, ಬೇರೆ 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 ಅನೇಕ ಭಾಗಗಳಲ್ಲೂ ಕೂಡ ಗ್ರಾಮ ದೇವತೆ ಪಟ್ಟಲದಮ್ಮ ಹೆಸರಿನಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ದೇವಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಇವತ್ತು ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಅಪರೂಪದ ಗ್ರಾಮ ದೇವತೆ, ಬಹಳಷ್ಟು ಪವಾಡಗಳು ಈಗಲೂ ಕೂಡ ಜರುಗ್ತಿರುವಂಥ ತೈಲೂರು ಒಂದು ಸನ್ನಿಧಾನ ಏನಿದೆ, ಕ್ಷೇತ್ರದ ಮಹಾತ್ಮೆಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಗುರುಗಳ ಹಿರಿಯರು ಹೇಳ್ತಾರೆ, ನಾವು ಎಷ್ಟೇ ವಯಸ್ಸಾದರೂ ಕೂಡ ಮಕ್ಕಳಂತಹ ಕುತೂಹಲವನ್ನ ಇರಿಸ್ಕೊಳ್ಳೋದನ್ನ ಬಿಡಬಾರ್ದು ಯಾವತ್ತು. ಅಂತಹ ಕುತೂಹಲ ಇರೋದ್ರಿಂದಲೇ ಇಂತಹ ಪ್ರಶ್ನೆಗಳು ನನಗೆ ಮೂಡುತ್ತೆ. ಅದು ಬಹುಶಃ ತುಂಬಾ ಜನರ ಮನದ ಮಾತಾಗಿರಬಹುದು. ಅವರ ದನಿಯಾಗಿ ನಾನು ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಕೆಲವೊಂದಷ್ಟು ವಸ್ತುಗಳನ್ನ ನಾವು
ಒಳ್ಳೆಯ ಕಾರ್ಯಕ್ಕೂ ಮತ್ತು ತಿಥಿಯ ಕಾರ್ಯಕ್ಕೂ ಅಂದರೆ ಶುಭಕ್ಕೂ ಅಶುಭಕ್ಕೂ ಎರಡಕ್ಕೂ ಬಳಸ್ತೇವೆ. ಉದಾಹರಣೆಗೆ ಎಲೆ ಅಡಿಕೆ, ಕಾಯಿ, ಕಡ್ಡಿ ಕರ್ಪೂರ ಎಲ್ಲವೂ, ಬಾಳೆ ಎಲೆ, ಎಳ್ಳು, ದರ್ಬೆ, ದರ್ಬೆ, ಬಾಳೆಹಣ್ಣು, ಬಾಳೆ ಎಲೆ ಇವೆಲ್ಲವನ್ನ ಬಳಸ್ತೇವೆ. ಈಗ ಪ್ರಕೃತಿಯಲ್ಲಿ ಬೇರೆ ಹಣ್ಣುಗಳೂ ಇದೆ. ಯಾಕೆ ಬಾಳೆಗೆ ಪ್ರಾಧಾನ್ಯತೆ? ಬೇರೆದೆಲ್ಲವೂ ಇದೆ. ತೆಂಗಿನಕಾಯಿಗೆ ಯಾಕೆ ಪ್ರಾಧಾನ್ಯತೆ? ಎಲೆ ಅಡಿಕೆಗೆ ಯಾಕೆ ಪ್ರಾಧಾನ್ಯತೆ? ಅವನ್ನ ಮಾತ್ರ ಯಾಕೆ ಬಳಸ್ಕೊಳ್ತೀವಿ? ಸೊ ಒಂದೊಂದನ್ನು ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಗುರುಗಳೇ. ಮುಖ್ಯವಾಗಿ ಮೊದಲು ಒಂದು ಮಾತು ಹೇಳ್ತೀನಿ, ಶುಭ ಮತ್ತು ಅಶುಭ ಅಂಥೇಳಿ ನಮ್ಮ ಅನೇಕ ಜನರ ತಲೆಯಲ್ಲಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಶುಭ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಶುಭ ಅಶುಭ ಅನ್ನೋದು ವಾಡಿಕೆಯಲ್ಲಿ ಬಂದಿರೋ ಮಾತು. ಅದು ಅಶುಭ ಆಗಿದ್ದರೆ, ಈ ಉದಾಹರಣೆಗೆ ಅಶುಭ ಅಂತ ಹೇಳೋದು ಯಾವುದಕ್ಕೆ? ತೀರೋಗಿರೋರಿಗೆ ಮಾಡುವಂಥ ಶ್ರಾದ್ದ ಕರ್ಮಗಳಿಗೆ ಅಲ್ವಾ? ಈಗ ಒಬ್ಬ ವ್ಯಕ್ತಿ ತಮ್ಮ ಪಿತೃಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಶುಭ ಹೇಗಾಗತ್ತೆ? ಲಾಜಿಕಲ್ಲಾಗಿ ಸುಮ್ಮನೆ ಯೋಚನೆ ಮಾಡೋ, ಒಂದೊಮ್ಮೆ ಅದು ಅಶುಭ ಹೇಳೋರು ಯಾಕೆ ಆಚರಣೆ ಮಾಡ್ಬೇಕಂತ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಿತೃ ಕಾರ್ಯವನ್ನು ಮಾಡೋದಿರಲಿ, ಅದು ಬೇಕಾದರೆ ಶ್ರಾದ್ದವಾಗಿರ್ಬೋದು ಅಥವಾ ಅಂತ್ಯಷ್ಟಿ ಆಗಿರ್ಬೋದು. ಶ್ರಾದ್ದದಲ್ಲಂತೂ ಸೂತ್ಕ ಬರೋದಿಲ್ಲ. ನಾನು ಸೂತ್ಕಕ್ಕೆ ಸಂಬಂಧಪಟ್ಟು ಹಿಂದೆಲ್ಲ ಹೇಳಿದ್ದೀನಿ ನಾನು. ಕಾರಣ ಏನು ಅಂತಂದರೆ, ಔರ್ಧ್ವ ದೈಹಿಕವಾಗಿರತಕ್ಕಂಥ ಸಂಸ್ಕಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಶರೀರದಿಂದ ದೇಹದಿಂದ ಪ್ರಾಣ ಹೋದ ನಂತರ ಆ ಶರೀರ ಯಾವಾಗ ತಣ್ಣಗಾಗ್ತದೆ, ಅದು ಪ್ರಾಕೃತಿಕವಾಗಿ ಆ ದೇಹದಲ್ಲಿ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಉತ್ಪತ್ತಿ, ವೈರಸ್ಗಳ ಉತ್ಪತ್ತಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ 10 ದಿವಸ ಹೊರಗಿನಿಂದ, ಈಗ ಐಸೋಲೇಷನ್ ಆದ ಹಾಗೆ ಅದು. ಸೂತಕಂದ್ರೆ ಐಸೋಲೇಷನ್ ಅಂತಲೇ ಲೆಕ್ಕ. ಇವಾಗ ನಾವು ಕೊರೋನಾ ಎಲ್ಲ ಆದಾಗ ಸೋಷಿಯಲ್ ಡಿಸ್ಟೆನ್ಸ್ಗಳೆಲ್ಲ ಮಾಡಿದ್ವಲ್ಲ, ಆ ಥರ ಏನಾದ್ರು ಒಂದು ರೋಗ ಬಂದಾಗ ಮಾತ್ರ ಮಾಡಬೇಕು ಅಂತೇನು ಇಲ್ವಲ್ಲ. ಹಾಗಾಗಿ ಎಚ್ಚರಿಕೆಯನ್ನು ತಗೊಳ್ಳೋದಕ್ಕೋಸ್ಕರವಾಗಿ ಅದನ್ನು ಮಾಡಿತ್ತು. ಇರಲಿ, ಇಲ್ಲಿ ಏನಾಗ್ತದೆ ಅಂತಂದರೆ, ಶ್ರಾದ್ದಾದಿ ಕರ್ಮಗಳೇನಿದೆ ಅದು ಪುಣ್ಯತಮ, ಅದು ಅಶುಭ ಅಲ್ಲ. ಹಾಗಿದ್ರೆ ನಾವು ಹೇಳಬೇಕು ಎಲ್ಲಾ ಕಾರ್ಯಗಳಿಗೂ ಆಮುಷ್ಮಿಕ ಅಂತ. ಯಾಕೆ ಬಳಸ್ತೀವಿ, ಯಾಕೆ ಬಳಸ್ತೇವೆ ಅಂತಕ್ಕಂಥದ್ದಕ್ಕೆ ಇಲ್ಲಿ ಹೆಚ್ಚಾಗಿ ಎಲ್ಲಾ ವಸ್ತುಗಳು ಸಹ ಬಳಕೆ ಆಗ್ತದೆ. ಇದು ಪ್ರಧಾನವಾಗಿ ಇರಲೇಬೇಕು ಅಂತಾರಲ್ಲ. ಎಲೆ ಅಡಿಕೆ ಮತ್ತು ವಿಶೇಷವಾಗಿ ತೆಂಗಿನಕಾಯಿ, ಬಾಳೆಹಣ್ಣು ಇವುಗಳ ಲಕ್ಷಣವನ್ನು ಒಂದು ಸಾರಿ ಗಮನಿಸೋಣ ನಾವು. ಅಡಿಕೆ ಸುಲಿದ ನಂತರದಲ್ಲಿ ನಮ್ಮ ಬಳಕೆಗೆ ಸಿಗೋದು. ಸುಲಿದ ನಂತರದಲ್ಲಿ ನೆಟ್ಟರೆ ಅದು ಮತ್ತೆ ಬೆಳೆಯೋದಿಲ್ಲ. ತೆಂಗಿನಕಾಯಿ ಒಡೆದ ಹೊರತು ನಾವು ಅದು ಬಳಸಲಿಕ್ಕೆ ಬರೋದಿಲ್ಲ. ಒಡೆದ ನಂತರ ಅದರಿಂದ ಮತ್ತೆ ಯಾವುದೇ ಇನ್ನೊಂದು ತೆಂಗಿನ ಗಿಡದ ಉತ್ಪತ್ತಿ ಆಗೋದಿಲ್ಲ. ಬಾಳೆಹಣ್ಣು ಏನಾಗ್ತದೆ ಅಂದರೆ, ಗಡ್ಡೆಯಿಂದ ಉತ್ಪತ್ತಿಯಾಗಿ ಬರತಕ್ಕಂಥದ್ದು. ಒಂದು ಗೊನೆ ಬಂದಾಗಲೇ ಬಲಿತಾಗ ಮರವನ್ನೇ ಕಡಿದು ಗೊನೆಯನ್ನು ತೆಗಿತೇವೆ, ಬಿಟ್ಟರೆ ಒಂದು ಬಾಳೆಯ ಗಿಡಕ್ಕೆ 2 ಗೊನೆ ಬರ್ತಕ್ಕಂಥದ್ದು ಸಾಧ್ಯತೆಗಳು ಪ್ರಾಕೃತಿಕವಾಗಿ ಇಲ್ಲ. ಇದರ ಅರ್ಥ ಏನು ಅಂದರೆ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣು ಇವು ಪೂರ್ಣ ಫಲಗಳು. ಇದಕ್ಕೆ ಎಂಜಲಾಗ್ತಕ್ಕಂಥ ಸಾಧ್ಯತೆ ಇಲ್ಲ. ಎಂಜಲು ಯಾಕಾಗೋದಿಲ್ಲ ಅಂತಂದ್ರೆ, ಪುನರ್ಬಳಕೆಗೆ ಅವಕಾಶ ಇಲ್ಲ ಇಲ್ಲಿ. ಈಗ ನೀವು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಹಲಸಿನ ಹಣ್ಣು ತಿಂತೇವೆ ನಾವು. ಉದಾಹರಣೆಗೆ ಎಕ್ಸಾಂಪಲ್ ಕೊಡೋಣ. ಹಲಸಿನ ಹಣ್ಣನ್ನು ನಾವು ತಿಂದು ಅದರ ಬೀಜವನ್ನು ನೆಡಬಹುದು. ಹೌದು, ಬೀಜದಿಂದ ಉತ್ಪತ್ತಿ ಆಗ್ತಕ್ಕಂಥ ಪ್ರತಿಯೊಂದು ಫಲವೂ ಕೂಡ ನಾವು ತಿನ್ನಲಿಕ್ಕೆ ಬರ್ತದೆ. ಎಲ್ಲಿವರೆಗೆ ಅದು ಗೋಡಂಬಿ ಕೂಡ ಬೀಜ ಹೊರಗಡೆ ಇದ್ರೂ ಕೂಡ ಹಣ್ಣನ್ನು ನಾವು ತಿಂದಾಗ ಬೀಜ ಅಂತಕ್ಕಂಥದ್ದು ಅದು ನಮ್ಮ ಎಂಜಲು ಅನ್ನುವಂಥ ಕಾನ್ಸೆಪ್ಟಲ್ಲಿ, ಅದಕ್ಕೆ ಇದನ್ನೆಲ್ಲನ್ನ ಬಳಸುವಂಥ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ, ತೆಂಗಿನಕಾಯಿಯನ್ನು ನಾವು ಬಳಸಿದ ನಂತರದಲ್ಲಿ ಯಾವ ಕಾರಣಕ್ಕೂ ಚಿಪ್ಪು ನೆಡ್ತೀರಾ? ಬಾಳೆಹಣ್ಣು ಸಿಪ್ಪೆ ನೆಡ್ತೀವ? ಹಾಗೆ ಯಾವುದೇ ಈ ವಸ್ತುಗಳು, ವಿಶೇಷವಾಗಿ ಇವು, ಹಾಗಾಗಿ ಇವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಪುನರ್ಬಳಕೆಗೆ ಅವಕಾಶವಿಲ್ಲದೆ ಇರತಕ್ಕಂಥದ್ದು, ಅಥವಾ ನಾವು ಉಪಯೋಗಿಸಿದ ನಂತರದಲ್ಲಿ ಅದನ್ನು ದೈವಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಅದರ ಒಂದು ಉಚ್ಛಿಷ್ಟ ಅಂತ ಹೇಳಬಹುದಾದರೆ, ನಾವು ಉಪಯೋಗಿಸಿದ ನಂತರದಲ್ಲಿ ಶಿಷ್ಟವಾಗಿ ಶೇಷವಾಗಿ ಉಳಿದಿದ್ದು ಬೀಜಾದಿಗಳನ್ನು ನೆಟ್ಟು ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಗಿಡಗಳು ಅಲ್ಲ ಈ 4 ದ್ರವ್ಯಗಳು. ಹಾಗಾಗಿ ಇದಕ್ಕೆ ಪೂರ್ಣ ಫಲ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಅಡಿಕೆಯನ್ನು ಪೂರ್ಣ ಫಲ ಅಂತ ಹೇಳ್ತೇವೆ, ಮತ್ತು ಆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಮಾತ್ರವೇ ಪೂರ್ಣ ಫಲ ಅಂತೇಳಿ ಹೇಳ್ತಕ್ಕಂಥದ್ದು ಕಾನ್ಸೆಪ್ಟು. ಇಲ್ಲಿ ಅದು ಉಚ್ಛಿಷ್ಟವಾಗಲಿಕ್ಕೆ, ಎಂಜಲಾಗಲಿಕ್ಕೆ ಅವಕಾಶವಿಲ್ಲದೆ ಇರೋದರಿಂದ ಇದನ್ನು ಅರ್ಪಣೆ ಮಾಡಿದಾಗ ಭಗವಂತನಿಗೆ ನಾವು ಪೂರ್ಣವಾದ್ದನ್ನು ಅರ್ಪಣೆ ಮಾಡಿದಾಗ ಆಗತ್ತೆ ಅನ್ನುವಂಥದ್ದು ಕಾನ್ಸೆಪ್ಟ್ ಇಲ್ಲಿ ಇರೋದು. ಮತ್ತು ಇನ್ನೊಂದು ನಾವು ಸಮರ್ಪಣೆ ಮಾಡುವಂಥದ್ದು ಪಂಚಾಮೃತ. ಹೌದು,
ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ. ಅದು ಯಾಕೆ ಅಷ್ಟು ವಿಶೇಷ? ಇಲ್ಲೂ ಇದು ಅಷ್ಟೇನೆ. ಇದರಲ್ಲಿ ಬಳಕೆ ಆಗ್ತಕ್ಕಂಥ 3 ವಸ್ತುಗಳು ಆಕಳಿಂದ ಬರ್ತಕ್ಕಂಥದ್ದು, ಗೋವಿನಿಂದ ಬರ್ತಕ್ಕಂಥ ಹಾಲು, ಮೊಸರು ಮತ್ತು ತುಪ್ಪ. ಗೋವು ನಾವು ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳನ್ನು ತನ್ನ ರೋಮಗಳಲ್ಲೂ ಸಹ ಇಟ್ಕೊಂಡಿದೆ ಅಂತಕ್ಕಂಥದ್ದು. ಅದಕ್ಕಿಂತಲೂ ವಿಶೇಷ ಏನು ಅಂತಂದರೆ ಅಮೃತ ತತ್ವವನ್ನು ಅದು ಹೊಂದಿದೆ. ಕಾರಣ ಏನು ಅಂತಂದರೆ ಪಂಚಗವ್ಯ ಮತ್ತು ಪಂಚಾಮೃತ 2 ಇದೆ. ಪಂಚಗವ್ಯದಲ್ಲಿ ಏನಾಗ್ತದೆ ಅಂತಂದರೆ ಇದರಲ್ಲಿ 5 ವಸ್ತುಗಳು ಸಹ ಆಕಳಿಂದ ಬಂದಿದ್ದೇನೆ. ಪಂಚ: ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ. ಈ 5 ದ್ರವ್ಯಗಳು ಅಂದರೆ ಅದು ಪ್ರಪೋರ್ಷನೇಟೆಡ್ ಆಗಿ ಹಾಕಬೇಕು. ಇದೇ ನನ್ನ ಹತ್ರ ಹೇಳ್ಕೊಂಡು ಹಾಲು ಜಾಸ್ತಿ ಹಾಕ್ಬಿಡೋದು, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹೇಳ್ಕೊಂಡು ಗೋಮೂತ್ರ ಇಷ್ಟೇ ಹಾಕ್ಬಿಡೋದು, ಅಯ್ಯೋ ಸಗಣಿನ ಅದನ್ನು ಮಾಡೋದ ಅಂತ ಹೇಳ್ಕೊಂಬಿಟ್ಟು ಅಲ್ಲಿ ಶೇಂಗಾ ಬೀಜದಷ್ಟು ಹಾಕಬೇಕು ಅಂತ ಹೇಳಿದರೆ ಅದು ಉದ್ದಿನ ಕಾಳಿನಷ್ಟು ಹಾಕೋದು, ಸಾಸಿವೆ ಅಷ್ಟು ಹಾಕೋದು, ಶಾಸ್ತ್ರಕ್ಕೆ ಒಂಚೂರು ಹಾಕಿರೋ ಸಾಕು ಅನ್ನೋರಿದ್ದಾರೆ ನಮ್ಮಲ್ಲಿ. ಹಾಗೆ ಬರಲ್ಲ. ಅದಕ್ಕೆ ಇಂತಿಷ್ಟೇ ಹಾಕಬೇಕು ಪ್ರಮಾಣ ಇದೆ. ಅದಕ್ಕೆ ಅದರಲ್ಲಿ 8ನೇ 1 ಭಾಗ ಗೋಮೂತ್ರ ಇರಬೇಕು, ಆಮೇಲೆ 4ನೇ 1 ಭಾಗ ಗೋಮಯ ಇರಬೇಕು ಹೇಳಲ್ಲ. ಈಗೆಲ್ಲ ಅದಕ್ಕೆ ಅಂದರೆ ಉಲ್ಟಾಯಿತು ನಾನು ಹೇಳಿದ್ದು. 4ನೇ 1 ಭಾಗ ಗೋಮೂತ್ರ, 8ನೇ 1 ಭಾಗ ಗೋಮಯ. ಈ ರೀತಿಯಾಗಿ ಅದನ್ನು ಹಾಕೋದಕ್ಕೂ ಸಹ ಒಂದು ಕ್ರಮ ಇದೆ. ಇಲ್ಲಿ ಪಂಚಾಮೃತದ ವಿಚಾರ ನೀವು ಕೇಳಿದ್ರಿ. ಅಮೃತ ಅದು ಒಂದೊಂದು ಕೂಡ ಅಮೃತವೇ. ಹಾಲು ಅಮೃತ, ಮೊಸರು ಅಮೃತ, ತುಪ್ಪವೂ ಅಮೃತ, ಜೇನುತುಪ್ಪವೂ ಅಮೃತ, ಸಕ್ಕರೆಯೂ ಅಮೃತ. ಈ 5 ಅಮೃತಗಳು ಸೇರಿ ಆಗಿದ್ದು ಪಂಚಾಮೃತ. ಅಂದರೆ ಹಾಲಿನಲ್ಲಿ ಅಲ್ಲಿ ಮತ್ತೆ ಹಾಲು ಕಾಯಿಸೋದಿಲ್ಲ. ವಿಚಿತ್ರ ನೋಡಿ, ಹಸಿ ಹಾಲನ್ನು ಅಭಿಷೇಕಕ್ಕೆ ಬಳಸ್ತೇವೆ, ಜೊತೆಯಲ್ಲಿ ಕಾಸಿದ ನಂತರದಲ್ಲಿ ಅದಕ್ಕೆ ಹೆಪ್ಪು ಹಾಕಿ ಬಂದಿರತಕ್ಕಂಥ ಮೊಸರನ್ನು ಬಳಸ್ತೇವೆ. ಇಲ್ಲಿ ಮೊಸರನ್ನು ಬಿಸಿ ಮಾಡೋಕ್ಕೆ ಬರೋದಿಲ್ಲ. ಬಿಸಿ ಮಾಡಿದ ಹಾಲಿನಿಂದ ಉತ್ಪತ್ತಿಯಾದ ಮೊಸರು, ಕಾಯಿಸದೇ ಇರೋ ಹಾಲನ್ನು ಕಾಯಿಸಿ ಮೊಸರು ಮಾಡಿ ಅದನ್ನು ಕಡೆದು ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ಮಾಡಿದ ತುಪ್ಪ. ಎಷ್ಟು ಪ್ರೋಸೆಸ್ಗಳ ಅಂತರ ಇದೆ. ಈ 3 ವಸ್ತುಗಳು ಕೂಡ ಸ್ವಯಂ ತಮ್ಮೊಳಗೆ ಅಮೃತ ತತ್ವವನ್ನು ಹೊಂದಿದೆ. ಯಾಕೆಂತಂದರೆ ಹಾಲಿನಿಂದಾಗಿ ಶರೀರಕ್ಕೆ ಸಾಕಷ್ಟು ಪೋಷಣೆಗಳು ಸಿಗುತ್ತೆ. ನಾನು ವೈಜ್ಞಾನಿಕವಾಗಿ ಅಧ್ಯಾತ್ಮವನ್ನು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ಅದೇ ಕಾರಣಕ್ಕಾಗಿ ಹೇಳೋದು. ತುಪ್ಪದಲ್ಲೂ ಅಷ್ಟೇನೆಯ. ಆಯುರ್ವೇದದ ಔಷಧಿಗಳಲ್ಲಿ 100ಕ್ಕೆ 90 ಭಾಗದ ಔಷಧಿಗಳಲ್ಲಿ ತುಪ್ಪದ ಬಳಕೆ ಆಗುತ್ತೆ. ಕೇವಲ ಚೂರ್ಣಗಳನ್ನು ಹೊರತುಪಡಿಸಿದರೆ ಅನೇಕ ಔಷಧಿಗಳಲ್ಲಿ ಅದರಲ್ಲಿ ಘೃತ ಅಂತಲೇ ಬರುತ್ತೆ. ತುಪ್ಪವನ್ನೇ ಪ್ರಧಾನವಾಗಿ ಬಳಸ್ತಕ್ಕಂಥ ಅನೇಕ ಔಷಧಿಗಳಿದೆ. ಹಾಗಾಗಿ ಈ ಅಮೃತಾತ್ಮಕ ಹಾಗೆ ಆಯುರ್ವೇದ ಔಷಧಿಗಳಲ್ಲಿ ಅನೇಕ ಕಡೆಗಳಲ್ಲಿ ಜೇನುತುಪ್ಪದ ಬಳಕೆ ಇದೆ, ಸಕ್ಕರೆ ಬಳಕೆ ಕೂಡ ಇದೆ. ಒಟ್ಟಾರೆ ಮೇಲೆ ಇದರಲ್ಲಿರ್ತಕ್ಕಂಥ 5 ತತ್ವಗಳು ಕೂಡ ಆಂತರಂಗಿಕವಾಗಿ ಅಮೃತತ್ವವನ್ನು ಹೊಂದಿದೆ. ಅಮೃತ ಅಂತಂದರೆ ಏನು? ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂತಹ ರೋಗವನ್ನು ಪರಿಪೂರ್ಣವಾಗಿ ಪರಿಹಾರ ಮಾಡ್ತಕ್ಕಂಥದ್ದು. ಹಾಗಂತೇಳಿ ಅತಿಯಾದ್ರೆ ಅಮೃತವು ವಿಷವೇ ಆಗುತ್ತೆ. ಪಂಚಾಮೃತ ನನಗೆ ಇಷ್ಟ ಹೇಳ್ಕೊಂಡು ಲೀಟ್ರ್ ಗಟ್ಟಲೆ ಕುಡಿದ್ರೆ ಅಜೀರ್ಣ ಆಗುತ್ತೆ, ಇಲ್ಲ ಅಂತಂದರೆ ಆಂಶಕ್ಕೆ ಭೇದ ಶುರುವಾಗುತ್ತೆ. ಅದೇ ಗುರುಗಳೇ, ನೀವು ಹೇಳಿದ ಹಾಗೆ ಎಲೆ ಅಡಿಕೆ, ಬಾಳೆ ಎಲೆ, ಬಾಳೆಹಣ್ಣು, ಇವೆಲ್ಲ ಕಾಯಿ ಎಲ್ಲವನ್ನು ನೋಡಿದ್ರೂ ಕೂಡ ಎಲೆ ಅಡಿಕೆ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗೋದಿಲ್ಲ. ಅದ್ರ ಜೊತೆಗೆ ಸುಣ್ಣ ಬೆಳೆಸ್ಕೊಂಡು ತಿಂದ್ರೆ ಅಂತ ವಿಜ್ಞಾನ ಇದೆ ನಮ್ಮಲ್ಲಿ. ಅದ್ರ ಹಿಂದೆ ಕೂಡ ಒಂದು ನೀವು ಹೇಳಿದ ಹಾಗೆ ಒಂದು ಮೆಡಿಕಲಿ ನಮಗೆ ತುಂಬಾ ಸಪೋರ್ಟ್ ಮಾಡುವಂತ ಅಂಶಗಳು. ಬಾಳೆಹಣ್ಣು ತಿಂದ್ರೆ ಡೈಜೆಷನ್ ಬಹಳ ಒಳ್ಳೆಯದು ಅಂತಾರೆ. ಬಾಳೆ ಎಲೆ ಮೇಲೆ ಊಟ ಮಾಡಬೇಕು ಹೆಚ್ಚು. ಇವಾಗ ಬೇರೆ ಬೇರೆ ಎಲೆ ಮೇಲೆಲ್ಲ ನಾವು ತಿಂತೀವಿ, ಆದ್ರೂ ಪರಿಸ್ಥಿತಿ ಬಾಳೆ ಎಲೆ ಸಿಗ್ಬೇಕಲ್ಲ ಸಾಕಷ್ಟು, ಹಾಗಾಗಿ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಬಾಳೆ ಎಲೆ ಊಟ ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಅದರಲ್ಲಿ ವಿಷದ ತತ್ವ ಇದ್ರೆ ಅದು ಕಲರ್ ಬೇರೆ ಬಿಡುತ್ತೆ ಅಂತ ಹೇಳೋಂಥ ಪದ್ಧತಿ ಇದೆ ಅಲ್ಲ ಗುರುಗಳೇ. ಮತ್ತೆ ಇನ್ನೊಂದೇನು ಅಂತಂದ್ರೆ ಬಾಳೆ ಎಲೆನಲ್ಲಿ ನಾವು ಊಟ ಮಾಡೋ ಸಂದರ್ಭದಲ್ಲಿ ನಾವು ನೆಲದ ಮೇಲೆ ಕೂರ್ಬೇಕಾಗ್ತದೆ. ಊಟಕ್ಕೆ ಕೂರ್ತಕ್ಕಂಥ ಭಂಗಿ, ನಾವು ಯಾವ ಒಂದು ರೀತಿಯಲ್ಲಿ ಊಟಕ್ಕೆ ಕೂರ್ತೇವೆ ಅನ್ನೋದು ಇದೆಯಲ್ಲ. ಇವತ್ತೆಲ್ಲ ಟೇಬಲ್ ಮೇಲೂ ಬಾಳೆ ಎಲೆ ಹಾಕೊಂಡು ಊಟ ಮಾಡ್ತಾರೆ, ಅದರ ಲೆಕ್ಕಾಚಾರ ಬೇರೆ, ಅದನ್ನು ಇದಕ್ಕೆ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾವು ಊಟ ಮಾಡುವಾಗ ಕೈಯಲ್ಲಿ ತಟ್ಟೆ ಹಿಡ್ಕೊಂಡ್ರೆ ಏನು ಮಾಡ್ತೇವೆ? ತಟ್ಟೆಲಿ ಊಟ ಮಾಡಿದ್ರೆ ಕೈ ತಟ್ಟೆ ಬಾಯಿವರೆಗೆ ಬರ್ತದೆ, ಹೌದು, ನಾವು ಬಗ್ಗೋದಿಲ್ಲ. ಬಾಳೆ ಎಲೆ ಹಾಕೊಂಡು ಊಟ ಮಾಡಿದಾಗ ಏನಾಗ್ತದೆ? ನಾವು ಬಗ್ಗುತ್ತೇವೆ. ಬಗ್ಗಿದಾಗ ನಮ್ಮ ಹೊಟ್ಟೆ ಮತ್ತು ಕರುಳಿನ ಮೇಲೆ ಒತ್ತಡ ಬೀಳ್ತದೆ. ಒತ್ತಡ ಬಿದ್ದಾಗ ಅಲ್ಲೇನಾದರೂ ಒಂದೊಮ್ಮೆ ಗಾಳಿ ಸ್ಟಾಕ್ ಆಗಿದ್ದರೆ ಅಥವಾ ಸಂಪೂರ್ಣ ಪಚನವಾಗದೇ ಇರತಕ್ಕಂಥ ಆಹಾರಗಳಿದ್ದರೆ ಒತ್ತಿ ಬಿಟ್ಟು ಈ ಕರುಳು, ಹೊಟ್ಟೆ ಇತ್ಯಾದಿ ಜಠರಾದಿಗಳು ಬಗ್ಗಿದಾಗ ಅಲ್ಲಿ ಬಿಗಿಯೋದು, ಆಮೇಲೆ ಫ್ರೀ ಆಗೋದು, ಈ ಸಂಕುಚನವಾಗ್ತಕ್ಕಂಥದ್ದು, ಈ ಕ್ರಿಯೆ ಅಂತಕ್ಕಂಥದ್ದು ನಡೆಯುತ್ತೆ.
ಈ ಕ್ರಿಯೆ ಅಂತೇಳಿ ನಡೆದಾಗ ಶರೀರದ ಪಚನೇಂದ್ರಿಯ ಅಂತಕ್ಕಂಥದ್ದು ಸರಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಬಾಳೆ ಎಲೆ ಮೇಲೆ ಊಟ ಹಾಕಿದಾಗ ನೆಲದ ಮೇಲೆ ಕೂತು ಊಟ ಮಾಡಲಿಕ್ಕೆ ಅನುಕೂಲ ಅಂತಕ್ಕಂಥದ್ದು ಒಂದು. ಎರಡನೇದಾಗಿ ಊಟಕ್ಕೆ ಸ್ವಲ್ಪ ವಿಸ್ತಾರವಾಗಿರ್ತಕ್ಕಂಥ ಜಾಗ ಬೇಕಾಗ್ತದೆಯಲ್ಲ ಎಲ್ಲ ಬಡಿಸ್ಕೊಳ್ಳಿಕ್ಕೆ. ಬಾಳೆ ಎಲೆಗಿಂತ ಸುಸೂತ್ರವಾಗಿ ವ್ಯವಸ್ಥಿತವಾಗಿರ್ತಕ್ಕಂಥ ಇನ್ನೊಂದು ಎಲೆ ಪ್ರಕೃತಿಯಲ್ಲಿ ಇಲ್ಲ ಅಲ್ವಾ? ಇನ್ನೊಂದು ಎಲೆ ಯಾವುದಿದೆ? ಸಾಗವಾನಿ ಎಲೆ ಸ್ವಲ್ಪ ಅಗಲ ಬರ್ತದೆ, ಅದ್ರ ಮೇಲೆ ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದರ ಸಾಕಷ್ಟು ಕ್ರಿಮಿಕೀಟಗಳು ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಕ್ರಿಮಿಕೀಟ ಇಲ್ಲದೆ ಬಿಸಿ ಮಾಡಿ ಅಥವಾ ತೊಳೆದು ಒರೆಸಿ ಎಲ್ಲ ರೀತಿಯ ವಸ್ತುಗಳನ್ನು ಶೇಖರಿಸಿ ಇಟ್ಟುಕೊಂಡು ಮತ್ತೆ ಅದು ಬಿಸಾಕ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಪ್ರಕೃತಿಯಲ್ಲಿ ಸರಿಯಾಗಿ ಕೊಳೆತು ಕರಗಿ ಹೋಗ್ತದೆ, ಒಳ್ಳೆಯ ಕಾಂಪೋಸ್ಟ್ ಇರ್ತಕ್ಕಂಥ ಗೊಬ್ಬರವೂ ಆಗ್ತದೆ. ಅದು ವಿಸರ್ಜನೆ ಮಾಡಿದ ನಂತರನೂ ಕೂಡ ಪ್ರಕೃತಿಗೆ ಯಾವುದೇ ಹಾಳು ಮಾಡೋದಿಲ್ಲ. ಅದು ನೈಸರ್ಗಿಕ ಮಿತ್ರ, ನಿಸರ್ಗ ಮಿತ್ರ, ಅದಕ್ಕೆ ಇಂಗ್ಲೀಷಲ್ಲಿ ಏನೋ ಪದ ಬಳಸ್ತಾರೆ, ಇರಲಿ, ಇಕೋ ಫ್ರೆಂಡ್ಲಿ. ಇಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಲಕ್ಷಣಗಳು ಕೂಡ ಉಂಟು. ಈ ಎಲ್ಲ ಕಾರಣಗಳಿಂದ ಪ್ರಕೃತಿಯನ್ನು ನಾವು ಗೌರವಿಸ್ತಕ್ಕಂಥವರಾದ್ದರಿಂದ ಭಾರತೀಯರು ಎಲ್ಲ ಆಚರಣೆಗಳನ್ನು ರೂಢಿಸ್ಕೊಂಡು ಬಂದು ನಮ್ಮ ಒಳಗಡೆ ನಮ್ಮ ನಿತ್ಯದ ದಿನಚರಿಯಲ್ಲಿ ಇದನ್ನು ನಾವು ರೂಢಿಸ್ಕೊಂಡು ಬಂದ್ವಿ. ಶರೀರದ ಆರೋಗ್ಯವೂ ಬೇಕು, ಪ್ರಾಕೃತಿಕವಾದ ಆರೋಗ್ಯವೂ ಬೇಕು. ಮತ್ತು ತಟ್ಟೆಗಿಟ್ಟೆ ಎಲ್ಲ ತೊಗೊಂಬಂದು ಅಕಸ್ಮಾತ್ ಹಿಂದೆಲ್ಲ ಸ್ವಲ್ಪ ಈಗೆಲ್ಲ ಬಂದಿದೆ, ಸ್ಟೀಲ್ ಬಂದಿದೆ, ಪ್ಲಾಸ್ಟಿಕ್ಕು ಬಂದಿದೆ, ಎಲ್ಲದೂ ಬಂದಿದೆ ತಟ್ಟೆಗಳು. ಹಿಂದೆ ಒಂದು ಕಾಲದಲ್ಲಿ ಊಟದ ತಟ್ಟೆ ಅಂತಕ್ಕಂಥದ್ದು 3-4 ಧಾತುಗಳಿಂದ ಬರ್ತಿತ್ತು. ಒಂದು ಕಂಚು, ಇಲ್ಲ ಹಿತ್ತಾಳೆ, ಇಲ್ಲ ತಾಮ್ರ. ಕೆಲವು ವಸ್ತುಗಳನ್ನು ಹಿತ್ತಾಳೆಯಲ್ಲಿ ಮಜ್ಜಿಗೆ ಮೊಸರೆಲ್ಲ ಊಟ ಮಾಡೋಕ್ಕೆ ಬರಲ್ಲ, ತಾಮ್ರದಲ್ಲಿ ಊಟ ಮಾಡೋಕ್ಕೆ ಬರಲ್ಲ. ಅಲ್ಲಿ ಸಿಗ್ತಕ್ಕಂಥದ್ದು ಮಣ್ಣಿಂದು ಉಪಯೋಗಿಸ್ಬೇಕು, ಮಣ್ಣಿಂದು ಒಡೆದೋಗ್ತದೆ. ಹಾಗಾಗಿ ಅನೇಕರ ಮನೆಗಳಲ್ಲಿ ಏನು ಮಾಡ್ತಿದ್ರು, ಕಂಚಿಂದ ಇಟ್ಕೊಳ್ತಿದ್ರು. ಇನ್ನು ಸ್ವಲ್ಪ ಸ್ಥಿತಿವಂತರು ಅಂತಕ್ಕಂಥವರು ಬೆಳ್ಳಿ ಬಂಗಾರಗಳನ್ನು ಇಟ್ಕೊಳ್ತಿದ್ರು. ಕಳತನ ಆದರೂ ಹೋಯ್ತಲ್ಲ. ಈಗ ಎಲ್ಲವನ್ನು ಯೋಚನೆ ಮಾಡಬೇಕಾಗತ್ತೆ. ಎಲ್ಲವೂ ನಮ್ಮ ಸಂಸ್ಕೃತಿಯ ಒಂದು ಅಂಗ. ಹಿಂದಿನವರು ಸುಮ್ಮನೆ ಈ ಪದ್ಧತಿಯನ್ನು ಮಾಡಿಲ್ಲ. ಈಗ ಬಹಳ ಚಿಕ್ಕ ವಯಸ್ಸಿಗೆ ತುಂಬ ಜನ ಸಾಯ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಹಿರಿಯರು ಹಾಕ್ಕೊಟ್ಟಿರೋ ಹಾದಿಯಲ್ಲಿ ನಡೀತಾ ಇಲ್ಲ. ಗುರುಗಳೇ, ಶಿವನ ಸನ್ನಿಧಾನದ ಕುರಿತಾಗಿ ಬಹಳ ವಿಶೇಷವಾಗಿ ಬೆಂಗಳೂರಿನ ಗವಿಪುರ ಗುಟ್ಟಳ್ಳಿಯಲ್ಲಿರುವಂತಹ ಗವಿಗಂಗಾಧರೇಶ್ವರ ಸ್ವಾಮಿಯ ಕುರಿತಾಗಿ ತಾವು ಹೇಳ್ತಿದ್ರಿ. ಹೇಗೆ ಗೌತಮ ಋಷಿಗಳು ಕುಳಿತು ತಪಸ್ಸು ಮಾಡಿರುವಂತಹ ಒಂದು ಅದ್ಭುತವಾದ ಸಾನ್ನಿಧ್ಯ ಅಂತ. ಅಲ್ಲಿಗೆ ಹೋಗೋದ್ರಿಂದ, ಯಾವ ದಿನಗಳು ಹೋಗೋದ್ರಿಂದ ಯಾವ ಒಂದು ದೋಷವನ್ನು ಕಳ್ಕೊಳ್ಬಹುದು. ನಮ್ಮ ಪೂಜೆ ಆರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳ್ತೇವೆ. ದೇವತಾ ಧ್ಯಾನ ಮಾಡುವಾಗ, ದೇಹೋ ದೇವಾಲಯ ಪ್ರೋಕ್ತಃ ದೇವೋ ಜೀವ ಸದಾಶಿವ. ಅಂದರೆ ನಮ್ಮ ಶರೀರವನ್ನೇ ನಾವು ಒಂದು ದೇವಸ್ಥಾನ ಅಂತ ಗ್ರಹಿಸಬೇಕು. ಬಸವಣ್ಣ ಹೇಳಿದಾಗೆ, ಕಾಲೆ ಕಂಬ ದೇಹವೇ ದೇಗೋಲ ಶಿರ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವ್ರು ಹೇಳಿದಾಗೆ, ದೇವೋ ಜೀವ ಸದಾಶಿವ ತ್ಯಜೇದ ಅಜ್ಞಾನ ನಿರ್ಮಾಲ್ಯಂ ಸೋಹಂಭಾವೇನ ಪೂಜೆಯತ್ ಅಂತ ಹೇಳುತ್ತೆ. ಅಂದ್ರೆ ಅರ್ಥ ಏನು ಅಂತಂದರೆ, ಗುಹಾಂತರ ಅಂದರೆ ನಮ್ಮ ಶರೀರದಲ್ಲಿ ಗುಹೆ ಅಂದರೆ ಯಾವುದು? ಶರೀರದಲ್ಲಿ ಗುಹೆಯ ಲಕ್ಷಣ ಇರ್ತಕ್ಕಂಥದ್ದು ಈ ಭಾಗ, ವಕ್ಷ ಭಾಗ. ಅಂದರೆ ಇಲ್ಲಿರ್ತಕ್ಕಂಥ ಬೋನ್, ಒಳಗಡೆ ಇರ್ತಕ್ಕಂಥ ನಮ್ಮ ಶರೀರದ ಒಳಗಿರ್ತಕ್ಕಂಥ ಅಸ್ಥಿಪಂಜರದ ಈ ಆಕಾರ ಏನಿದೆಯಲ್ಲ, ಈ ಭಾಗದ ಆಕಾರ ವಿಶೇಷವಾಗಿ ಇದು ಗುಹಾಂತರವಾಗಿ ಇದರ ಒಳಗಡೆಗೆ ಹೃದಯ ಇರ್ತಕ್ಕಂಥದ್ದು. ಈ ಬೋನ್ಗಳ ಒಳಭಾಗದಲ್ಲಿ ಹೃದಯ ಇದೆ. ಆ ಹೃದಯದಲ್ಲಿ ಪರಮಾತ್ಮನ ವಾಸಸ್ಥಾನ ಇದೆ ಅಂಥೇಳಿ ವೇದದಲ್ಲಿ ಒಂದು ಕಡೆ ಬರುತ್ತೆ. ತಸ್ಯಾ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತ ಅಂಥೇಳಿ ಒಂದು ನಾರಾಯಣ ಉಪನಿಷತ್ತು ಅಂತ ಹೇಳಿರ್ತಕ್ಕಂಥ ಒಂದು ಇದರಲ್ಲಿ ಬರ್ತದೆ ಬಹಳ ಅದ್ಭುತವಾಗಿ. ಅಂದರೆ ನಾವಿಲ್ಲಿ ಏನನ್ನು ಗಮನಿಸಬೇಕು ಅಂತಂದರೆ, ಪರಮಾತ್ಮ ಶಕ್ತಿ ಅಂತಕ್ಕಂಥದ್ದು ಗುಹಾಂತರವಾಗಿರ್ತಕ್ಕಂಥದ್ದು. ಇದು ನಾನು ಹಿಂದೊಂದು ಸಾರಿ ಹೇಳಿದ್ದೆ, ಪಿಂಡ ಮತ್ತು ಬ್ರಹ್ಮಾಂಡವನ್ನು ನೋಡಬೇಕು ಅಂತೇಳಿ. ಪಿಂಡ ಅಂದರೆ ನಮ್ಮ ಶರೀರ, ತಾಯಿಯ ಗರ್ಭದಲ್ಲಿ ಪಿಂಡ ರೂಪದಲ್ಲಿದ್ದು ಉತ್ಪತ್ತಿಯಾಗಿ ಪ್ರಪಂಚಕ್ಕೆ ಬಂದವನೇ. ಎಲ್ಲರೂ, ಪ್ರತಿಯೊಂದು ಜೀವವು, ಪ್ರತಿಯೊಬ್ಬ ಮನುಷ್ಯನೂ ಅವನ ಹಿಂದಿನ ಸ್ಥಿತಿ, ನನ್ನ ಹಿಂದಿನ ಸ್ಥಿತಿ ಯಾವುದು? ನನ್ನ ತಾಯಿಯ ಗರ್ಭದಲ್ಲಿ ಇದ್ದಂಥ ಟೆನಿಸ್ ಬಾಲ್ ಆಕಾರದವನು ನಾನು. ಟೇಬಲ್ ಟೆನಿಸ್ ಬಾಲ್ ಆಕಾರದಿಂದ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದಲ್ವಾ. ಈ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಆರಂಭವಾಗಿದ್ದು ಗರ್ಭದಲ್ಲಿ ಇದ್ದಂಥ ಆ ಗುಹೆಯಲ್ಲಿ, ತಾಯಿಯ ಗರ್ಭ ಅನ್ನುವಂಥ ಗುಹೆಯಲ್ಲಿ ಪಿಂಡ ರೂಪದಲ್ಲಿದ್ದವನು ಆ ನಂತರದಲ್ಲಿ ಶರೀರವನ್ನು ತಗೊಂಡು ಇಲ್ಲಿ ಬಂದಾಗ ಅವನ ಗುಹೆಯಲ್ಲಿ, ಅವನ ಹೃದಯ ಗುಹೆಯ ಒಳಭಾಗದಲ್ಲಿ ಪರಮಾತ್ಮ ಆವಾಸನಾಗಿದ್ದಾನೆ. ಯಾರು ಅವನು ಅಂದರೆ ಶಿವ. ಶಿವ ಅಂದರೆ ಮಂಗಳ ಅಂತ ಅರ್ಥ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಒಳಗೆ ಕೂಡ ಮಂಗಳಾಚರಣೆ ಅಂತಕ್ಕಂಥದ್ದಿರುತ್ತೆ. ಅವನನ್ನು ಜಗದ್ಗುರು ಅಂತ ಕರೀತಾರೆ ಶಿವನನ್ನು. ಅಂದರೆ ಬಹಳ ದೊಡ್ಡ
ದೊಡ್ಡ ಮಟ್ಟದ ವಿಶಾಲವಾದಂಥ ಮನೋಭಾವನೆ ಇರುತ್ತೆ. ಶಿವಜ್ಞಾನಪ್ರದಾಯಕ ಅಂತ ಹೇಳುತ್ತೆ. ಒಳಗಡೆ ವಿಸ್ಡಮ್ ಇರುತ್ತೆ, ನಾಲೆಡ್ಜ್ ಇರ್ತದೆ, ಇಂಟೆಲೆಕ್ಟ್ ಇರ್ತದೆ, ಇಂಟ್ಯೂಷನ್ ಇರ್ತದೆ, ಅಂತರ್ಭಾವಗಳು, ಅಂತಃಕರಣಗಳು ಇವೆಲ್ಲವನ್ನು ಪ್ರಚೋದಿಸ್ತಕ್ಕಂಥ ಒಂದು ಚೈತನ್ಯ ಅದು ಶಿವತತ್ವ. ಅದು ಆ ಶಿವತತ್ವ ಅಲ್ಲಿ 2 ವಿಚಾರ ಹೇಳಿದೆ ನಾನು. ಒಂದು ಗಂಗಾಧರ ಅಲ್ವಾ, ಗಂಗಾಧರ ಒಂದಾದರೆ ಇನ್ನೊಂದು ಕಡೆಯಲ್ಲಿ ಅಗ್ನಿ ಕೂಡ ಅಲ್ಲಿ ವಿಗ್ರಹ ರೂಪದಲ್ಲಿ ಇದ್ದಾನೆ ಅಂಥೇಳಿ. ಒಂದು ತೊಳೆಯೋದು ಮತ್ತೊಂದು ಸುಡೋದು. ನಿಮಗೆ ಒಂದು ವಿಚಾರ, ಬಂಗಾರ ಬೆಳ್ಳಿ ಇತ್ಯಾದಿ ಲೋಹಗಳನ್ನು ನಾವು ಎಷ್ಟು ತೊಳೆದ್ರೂ ಸ್ವಚ್ಛವಾಗದೇ ಇದ್ದ ಪಕ್ಷದಲ್ಲಿ ಅದನ್ನು ಸುಡ್ತಾರೆ ಅಲ್ವಾ. ಸುಟ್ಟು ಅದರಲ್ಲಿರ್ತಕ್ಕಂಥ ಮೈಲಿಗೆಯನ್ನು ಕಳೀತಾರೆ. ಅರ್ಥಾತ್ ನಾವು ಗವಿಗಂಗಾಧರೇಶ್ವರನ ಸನ್ನಿಧಾನಕ್ಕೆ ಬಂದ ಪಕ್ಷದಲ್ಲಿ ನಮ್ಮಲ್ಲಿ ತೊಳೆಯಬೇಕಾಗಿರ್ತಕ್ಕಂಥ ಎಲ್ಲವೂ ಸಹ ತೊಳೆದು ಹೋಗ್ತವೆ ಮತ್ತು ಸುಡಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಸುಟ್ಟು ಹೋಗ್ತವೆ. ನಮ್ಮ ಒಳಗಡೆಗಿರ್ತಕ್ಕಂಥ ಪಾಪಾದಿ ಅನೇಕವನ್ನು ನಾವು ತೊಳ್ಕೊಬೋದು. ಭಗವಂತನ ಒಂದು ಸನ್ನಿಧಾನದಿಂದ ಗಂಗಾ ಸ್ನಾನಾದಿಗಳಿಂದ ತೊಳ್ಕೊಬೋದು. ತೊಳೆದೇ ಇರ್ತಕ್ಕಂಥದ್ದು ಕೆಲವಷ್ಟು ಉಂಟು. ಯಾವುದು ಅಂತಂದರೆ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ನಮ್ಮ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ವರ್ಗ ಅಂತ ನಾವೇನು ಹೇಳ್ತೀವಲ್ಲ, ಇದನ್ನು ತೊಳೆಯೋಕ್ಕಾಗಲ್ಲ, ತೊಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಸಾಂಕೇತಿಕವಾಗಿ ಶಿವ ಕಾಮನನ್ನು ಸುಟ್ಟ ಅಂತ ಕಥೆಯಲ್ಲಿ ಬರ್ತದೆ. ಕಾಮದಹನ ಅಂತಕ್ಕಂಥದ್ದು ಬರ್ತದೆ. ಇದರ ಸಾಂಕೇತಿಕವಾಗಿರ್ತಕ್ಕಂಥ ಸೂಚನೆ ಅದು. ಅಂದರೆ ಯಾವ ವ್ಯಕ್ತಿಗೆ ಜ್ಞಾನ ಅಂತಕ್ಕಂಥದ್ದು ಬರ್ತದೆ, ಜ್ಞಾನ ಅಂದರೆ ವಿವೇಕ, ಸರಿ ತಪ್ಪು ಅನ್ನುವಂಥ ವಿಚಾರದಲ್ಲಿ ತೀರ್ಮಾನ ತಗೊಳ್ತಕ್ಕಂತಹ ಸಾಮರ್ಥ್ಯಕ್ಕೆ ಜ್ಞಾನ ಅಂತ ಹೇಳೋದು. ಯಾರಿಗೆ ಆ ಒಂದು ಜ್ಞಾನ ಅಂತಕ್ಕಂಥದ್ದು ಬರ್ತದೆ ಅವನು ಅಕಾಮವನ್ನು ಸುಡ್ತಾನೆ, ವಿನಾಕಾರಣದ ಕ್ರೋಧವನ್ನು ಸುಡ್ತಾನೆ, ಅತಿರೇಕವಾದ ಮೋಹವನ್ನು ಸುಡ್ತಾನೆ. ಇದೆಲ್ಲ ಅಗ್ನಿತತ್ವ ಮಾಡ್ತಕ್ಕಂಥ ಕೆಲಸಗಳು. ನಮ್ಮ ಒಳಗಡೆ ಇರ್ತಕ್ಕಂಥ ಕಾಮಾದಿಗಳನ್ನು ಸುಡಬೇಕು, ಪಾಪಾದಿಗಳನ್ನು ತೊಳಿಬೇಕು. ಗಂಗಾಧರ ಅವನ ತಲೆ ಮೇಲೆ ಗಂಗೆ ತೊಳಿತಕ್ಕಂಥ ಕೆಲಸ ಮಾಡಿದರೆ ಹಣೆಗಣ್ಣಿನಲ್ಲಿರ್ತಕ್ಕಂಥ ಅಗ್ನಿ ಸುಡತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಶಿವತತ್ವ ಆನಂದ ಕೊಡ್ತದೆ. ಅದಕ್ಕಾಗಿ ಅದಕ್ಕೂ ಕೂಡ ಹೆಸರೇನು, ಶಿವಾನಂದ. ಎಷ್ಟು ಅದ್ಭುತ ಇದೆ ನೋಡಿ. ಅದ್ಭುತ ಗುರುಗಳೇ. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ನೀವೇನು ಹೇಳಿದ್ರಿ, ತೈಲೂರು ಪಟೇಲ್ದಮ್ಮನ ಒಂದು ಸುಕ್ಷೇತ್ರ ರುದ್ರಾಕ್ಷಿಪುರ ಮದ್ದೂರು ಬಳಿ ಬರುವಂಥದ್ದು. ಈ ಕ್ಷೇತ್ರಕ್ಕೆ ಹೋಗೋದ್ರಿಂದ ಏನೆಲ್ಲ ದೋಷಗಳನ್ನು ಕಳ್ಕೊಳ್ಬಹುದು, ಏನೆಲ್ಲ ವಿಶೇಷವಾದ ಒಂದು ಪರಿಹಾರವನ್ನು ಪಡ್ಕೋಬಹುದು? ದೋಷ ಪರಿಹಾರ ಅಲ್ವಾ. ದೋಷ ಪರಿಹಾರ ಅಂತಕ್ಕಂಥದ್ದು ನಾವು ಯಾವ ಉದ್ದೇಶದಿಂದ ಯಾವ ಕ್ಷೇತ್ರಕ್ಕೆ ಹೋಗ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದಾಗಿ ಇದು ದೇವತಾ ಚೈತನ್ಯದಲ್ಲಿ ನಾನು ಯಾವತ್ತೂ ಹೇಳ್ತೀನಿ, ಸ್ತ್ರೀ ಚೈತನ್ಯ ಅಂತಕ್ಕಂಥದ್ದು ಐಶ್ವರ್ಯಕಾರಕ ಅದು ಅಂತ. ಐಶ್ವರ್ಯ ಅಂತಂದರೆ ಏನು? ಈಗ ಉದಾಹರಣೆಗೆ ಒಬ್ಬ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ, ಅವನಿಗೆ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ, ಆದರೆ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅಂತಕ್ಕಂಥದ್ದು ಕಾಣೋದಿಲ್ಲ. ಜೀವನದ ಮೊದಲನೇ ಹಂತ ಅದು. ಪ್ರತಿಯೊಬ್ಬ ಮನುಷ್ಯನ ಬೆಳವಣಿಗೆಯ ಮೊದಲನೆಯ ಅವಸ್ಥೆ ಯಾವುದು ಅಂದರೆ ವಿದ್ಯಾರ್ಥಿ. ಆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೋ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಆಗ್ತಿಲ್ಲ, ಯಾವುದೋ ಒಂದು ಅಚೀವ್ಮೆಂಟ್ ಆಗಬೇಕಾಗಿದೆ, ಡಿಗ್ರಿನೋ ಇಂಜಿನಿಯರಿಂಗೋ ಅಥವಾ ಮೆಡಿಕಲ್ಲೋ ಏನೋ ಒಂದು ಮಾಡಬೇಕಾಗಿದೆ, ಅದು ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಐಶ್ವರ್ಯವನ್ನು ಹೊಂದುವಂಥದ್ದು. ಐಶ್ವರ್ಯ ಅನ್ನುವಂಥ ಪದ ಇದೆಯಲ್ಲ, ಇದು ಈಶ್ವರ ಅನ್ನುವಂಥದ್ರಿಂದ ಬಂದಿರೋದು. ಈಶನಶೀಲ. ಈಶನಶೀಲ ಅಂತಂದರೆ ಏನರ್ಥ? ಸರ್ವ ಸಮರ್ಥ ಸೃಷ್ಟಿ ಮಾಡ್ತಕ್ಕಂಥವನು ಅಂತ ಈಶ್ವರ ಅಂದರೆ. ಅದನ್ನೇ ನಾವು ಈಶ್ವರಿ ಅಂತೀವಲ್ವ, ಅವಳನ್ನು ಪರಮೇಶ್ವರಿ ಅಂತ ಕರಿತೀವಿ. ದೇವಿಯನ್ನು ಸರ್ವೇಶ್ವರಿ, ರಾಜೇಶ್ವರಿ, ಪರಮೇಶ್ವರಿಗಳೆಲ್ಲ ಕರಿತೀವಿ. ಅರ್ಥಾತ್ ಈಶ್ವರಿ, ಈಶನಶೀಲೆ. ಈಶನಶೀಲ ಅಂತಂದರೆ ಸಂಸ್ಕೃತದಲ್ಲಿ ಸರ್ವಸಮರ್ಥ ಅಂತ, ಆಮ್ನಿಪೊಟೆಂಟ್ ಇಂಗ್ಲೀಷಲ್ಲಿ. ಹಾಗೆ ಅಂಥ ಒಂದು ಸಾಮರ್ಥ್ಯ ಇರತಕ್ಕಂಥದ್ದಾಗಿರ್ತದೆ ದೇವತಾ ಚೈತನ್ಯ. ಹಾಗಾಗಿ ಅಲ್ಲಿ ತಾದಾತ್ಮ್ಯತೆ ಆಯಿತು ಅಂತಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಸುರಳಿತವಾಗಿ ನಡೀತದೆ. ಅದರಲ್ಲೂ ವಿಶೇಷವಾಗಿ ಓದಬೇಕು ಅನ್ನೋ ಅಭಿಪ್ರಾಯ ಇಟ್ಕೊಂಡು ಹೋದವರಿಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ವಿದ್ಯಾಭ್ಯಾಸ ಆಗೋಯ್ತು ಅಂತ ಅಂದ್ಕೂಡಲೇ ಮುಗಿಲಿಲ್ಲ. ಆ ವಿದ್ಯೆಗೆ ಯೋಗ್ಯವಾಗಿರ್ತಕ್ಕಂಥ ಉದ್ಯೋಗ ಬೇಕಾಯಿತು. ಉದ್ಯೋಗದಲ್ಲಿ ಆಮೇಲೆ ಪ್ರಗತಿ ಆಗಬೇಕಾಯಿತು. ಹಾಗಾಗಿ ನೌಕರಿ ಆದ ನಂತರದಲ್ಲಿ, ನೌಕರಿ ಸಿಕ್ಕಿದ ನಂತರದಲ್ಲಿ ಸಿಕ್ಕಬೇಕಾದ್ದು ಚೌಕರಿ ಅಲ್ವಾ. ಹಾಗಾಗಿ ನೌಕರಿ ಆದ ನಂತರದಲ್ಲಿ ಮದುವೆ, ಅಥವಾ ಚೌಕರಿಗೊಬ್ಬ ಚೌಕರ ಅಂದರೆ ಮದುವೆ ಆಗ್ತಕ್ಕಂಥದ್ದು. ಮದುವೆ ಆದ ನಂತರದಲ್ಲೇ
ಮುಂದಿನ ಹಂತ ಯಾವುದು ಅಂತಂದ್ರೆ ಅನ್ಯೋನ್ಯವಾದ ಜೀವನ ಅಲ್ವಾ. ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಸಹಬಾಳ್ವೆ. ದಾಂಪತ್ಯದಲ್ಲಿ ಆಗಾಗ ಕಚ್ಚಾಡ್ಕೊಳ್ತಕ್ಕಂಥ, ಯಾವಾಗಲೂ ಕಚ್ಚಾಡ್ಕೊಳ್ಳೋದಲ್ಲ, ಆಗಾಗ ಕಚ್ಚಾಡ್ಕೊಳ್ತಕ್ಕಂಥ ಒಂದು ಮಿತ್ರತ್ವದ ಜಂಜಾಟದ ಜೀವನ ಇರಬೇಕು. ಅದು ಇದಾದ ನಂತರದಲ್ಲಿ ಸಂತತಿ, ಆ ಸಂತತಿ ಆರೋಗ್ಯವಂತವಾಗಿರಬೇಕು, ಆಯುಷ್ವಂತವಾಗಿರಬೇಕು, ಎಲ್ಲ ಅಂಗಾಂಗಗಳು ಪರಿಪೂರ್ಣವಾಗಿ ತುಂಬಿಕೊಂಡಿರಬೇಕು, ಸರಿಯಾದ ರೀತಿಯಲ್ಲಿ ಯೋಗ್ಯವಾದ ಮತ್ತು ನಾಗರಿಕ ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ನಡವಳಿಕೆ ಗುಣ ಸ್ವಭಾವವನ್ನು ಹೊಂದಿರಬಹುದಾಗಿರತಕ್ಕಂಥ ಸಂತತಿ ಆಗಬೇಕು. ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆ ಆಗ್ತಕ್ಕಂಥ ಜೀವ ನಮ್ಮ ಕುಟುಂಬಕ್ಕೆ ಬರಬೇಕು. ಹಾಗೆ ಬಂದ ಜೀವಕ್ಕೂ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು. ಇವೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಇರ್ತಕ್ಕಂಥ ಬಯಕೆಗಳು. ಈ ಯಾವುದೇ ಬಯಕೆಗೆ ಸಮಸ್ಯೆ ಆಗಿದೆ ಅಂದರೂ ಕೂಡ ಅಲ್ಲಿ ಹೋಗಿ ಆರಾಧನೆ ಮಾಡ್ಬೋದು. ಇಷ್ಟು ವಿಚಾರಗಳಾಯಿತು. ಇದು ಎಲ್ಲದರ ಮಧ್ಯದಲ್ಲಿ ಕೆಲವಷ್ಟು ಬೇಡದೇ ಇದ್ದದ್ದು ಬರ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಆರೋಗ್ಯದಲ್ಲಿ ತೊಂದರೆ ಬರೋದು. ವಿದ್ಯಾಭ್ಯಾಸಕ್ಕೆ ಕಷ್ಟಪಡ್ತಿರ್ತಾನೆ, ಹುಷಾರಿಲ್ಲಪ್ಪ ಎಕ್ಸಾಮ್ ಟೈಮಲ್ಲಿ, ಏನು ಮಾಡಬೇಕು? ಅಂಥ ಸಂದರ್ಭದಲ್ಲಿ ಅಥವಾ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಬೇಕು ಅಂತ ಪ್ರಯತ್ನಪಟ್ಟು ಎಲ್ಲ ಕಷ್ಟಪಡ್ತಾ ಇರ್ತಾನೆ, ಯಾರೋ ಜೊತೆಯಲ್ಲಿರೋರು ಕಿತಾಪತಿಗಳನ್ನು ಮಾಡೋದು, ಅವನಿಗೆ ಅಭಿವೃದ್ಧಿ ಆಗದೇ ಇರೋ ರೀತಿಯಲ್ಲಿ ಅಡ್ಡಗೋಡೆ ಕಟ್ಟುವಂಥದ್ದು ಅಥವಾ ಅವನ ವಿರುದ್ಧವಾಗಿ ಷಡ್ಯಂತ್ರ ಮಾಡುವಂಥದ್ದು. ಮದುವೆ ಪ್ರಯತ್ನ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಹೆಣ್ಣು ಕೂಡ ಸೆಟ್ ಆಗಿರ್ತಾರೆ, ಹೋಗಿ ಹೆಣ್ಣಿನ ಮನೆಗೆ ಹೋಗಿ ಫಿಟ್ಟಿಂಗ್ ಇಟ್ಬಿಡೋದು. ಅಥವಾ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರ್ತಾರೆ, ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ಚೋದು. ಅಥವಾ ಸಂತತಿ ಆಗಬೇಕು ಅಂಥೇಳಿ ಆಕೆ ಗರ್ಭಿಣಿ ಇರ್ತಾಳೆ, ಅವಳಿಗೆ ಆ ಗರ್ಭಕ್ಕೆ ತೊಂದರೆ ಆಗುವಂಥ ಇಂಥ ಉಪಕಾರಿಗಳು ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಇಂಥ ಸಮಾಜಕ್ಕೆ ಉಪಕಾರ ಮಾಡ್ತಕ್ಕಂಥ ಜನರಿಗೇನು ಬರ ಇಲ್ಲ. ಅಂತಹ ಜನರಿಗೆ ಸರಿಯಾದ ರೀತಿಯಲ್ಲಿ ಶಾಸ್ತಿ ಮಾಡೋದಕ್ಕೂ ಇಂಥ ದೇವತಾ ತತ್ವಗಳು ಬೇಕಾಗ್ತವೆ. ನಾವು ಅಲ್ಲಿ ಹೋಗ್ಕೊಂಡು ಯಾವತ್ತೂ ಕೂಡ ದೇವತಾ ಚೈತನ್ಯದ ಹತ್ರ, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ದೇವತೆ ಹತ್ರ ಹೋದಾಗ ಮಾತ್ರ ಬಹಳ ಎಚ್ಚರಿಕೆ ಬೇಕು. ನಾವು ಪ್ರಾಮಾಣಿಕರಾಗಿರಬೇಕು ಮತ್ತು ನಮ್ಮ ರಕ್ಷಣೆ ಮಾಡುವ ಅನ್ನೋ ಪಾಯಿಂಟ್ ಅಷ್ಟನ್ನೇ ಕೊಡಬೇಕು ಅವಳಿಗೆ. ಯಾವತ್ತಿಗೂ ಕೂಡ ನಾವು ಯಾವುದೇ ದೇವತಾ ಚೈತನ್ಯದ ಹತ್ರ ಹೋದಾಗಲೂ ನಮ್ಮನ್ನು ರಕ್ಷಣೆ ಮಾಡು ಹೇಳೋದ್ರ ಜೊತೆಲಿ ಇಂಥವ್ನು ನನಗೆ ತೊಂದರೆ ಮಾಡ್ತಿದ್ದಾನೆ, ಅವನಿಗೆ ಶಿಕ್ಷೆ ಮಾಡು ಅಥವಾ ಅವಳಿಗೆ ಶಿಕ್ಷೆ ಮಾಡು ಅಂತ ಕೇಳ್ಕೊಬಾರ್ದು. ಇದು ತಪ್ಪದು. ಅನೇಕರಿಗೆ ಕೇಳುವಂಥ ಸ್ವಭಾವ ಇರ್ಬೋದು. ಇಲ್ಲ, ನನ್ನ ಹತ್ರ ಎಷ್ಟೋ ಜನ ಜ್ಯೋತಿಷ ಕೇಳೋಕ್ಕೆ ಬಂದವರು ಹೇಳೋದಿರುತ್ತೆ, ಸ್ವಾಮಿ ನಾವಿಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಾಯಿದ್ದೀವಿ, ಅಂಥದ್ರಲ್ಲಿ ನಮಗೆ ಇವರು ಆ ಥರ ತೊಂದರೆ ಕೊಡ್ತಿದ್ದಾರೆ, ಅಷ್ಟು ವಾಪಸ್ ಅವರಿಗೆ ಹೋಗೋ ಹಂಗೆ ಮಾಡಿಕೊಡಿ ಸ್ವಾಮಿ ಅಂತಾರೆ. ಯಾರಿದ್ರು ಹುಡ್ಕೊಂಡು ಹೋಗಿ ನಂಗೆ ಬರೋಲ್ಲ ಹಂಗೆ ಮಾಡೋಕ್ಕೆ ಅಂದ್ಬಿಡ್ತೀನಿ ನಾನು. ಹಾಗಾಗಿ ವಿಶೇಷವಾಗಿ ತೈಲೂರಿನಲ್ಲಿರ್ತಕ್ಕಂಥ ಈ ಪಟ್ಟಲದಮ್ಮನ ಸನ್ನಿಧಾನಕ್ಕೆ ದೋಷ ಪರಿಹಾರಕ್ಕೆ ಹೋಗ್ತಕ್ಕಂಥವ್ರು ಮುಖ್ಯವಾಗಿ ನೆನಪಿನಲ್ಲಿಟ್ಕೊಳ್ಳಿ, ನಿಮಗೆ ಏನು ಪ್ರಾಪ್ತಿ ಆಗಬೇಕು ಅದಷ್ಟನ್ನೇ ಕೇಳಿ, ಅಷ್ಟನ್ನು ಪ್ರಾಮಾಣಿಕವಾಗಿ ಕೇಳಿ. ಎರಡು ಅಲ್ಲಿ ಸನ್ನಿಧಾನ ಇರ್ತಕ್ಕಂಥದ್ದು, ಒಂದು ಹುತ್ತದ ರೂಪದಲ್ಲಿರ್ತಕ್ಕಂಥ ಮೂಲ ಸನ್ನಿಧಾನವಾದರೆ, ಊರಿನ ಒಳಗಡೆ ಇರ್ತಕ್ಕಂಥ ಒಂದು ಸಂಪೂರ್ಣವಾದ ಮಂದಿರ. ಎಷ್ಟೋ ಕಾಲದವರೆಗೂ ಅಲ್ಲಿ ಇರ್ತಕ್ಕಂಥ ಹುತ್ತ ಅಂತಕ್ಕಂಥದ್ದು ಏನು ಸನ್ನಿಧಾನ ಮೂಲ ಇದೆ, ಅದಕ್ಕೆ ಆಲಯಾದಿಗಳ ನಿರ್ಮಾಣ ಇರಲಿಲ್ಲ, ಬಯಲಿನಲ್ಲಿದ್ದಂಥ ಸ್ಥಿತಿಯಲ್ಲಿತ್ತು. ಈಗ ಅದು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಅದರ ಸುರಕ್ಷತೆಗೆ, ಮೂಲ ಸನ್ನಿಧಾನ ಸಾನ್ನಿಧ್ಯದ ಸುರಕ್ಷತೆಗೆ ಪ್ರಾಕೃತಿಕವಾಗಿ ಆಗ್ತಕ್ಕಂಥ ವ್ಯತ್ಯಾಸಗಳಿರುತ್ತೆ ಅಲ್ವಾ. ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಅಥವಾ ಜನ ಹೋಗ್ತಾರೆ, ಯಾರೋ ಆ ಜಾಗವನ್ನು ಅಶುದ್ಧಿಗೊಳಿಸ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆಗುವಂಥ ಸಾಧ್ಯತೆ ಇದ್ದಾಗ, ಆ ಯಾವ ಒಂದು ಜಾಗದಲ್ಲಿ ದೇವತಾ ಸನ್ನಿಧಾನ ಇರುತ್ತೆ ಅಲ್ಲಿ ಪಾವಿತ್ರ್ಯತೆ ಅನ್ನುವಂಥದ್ದು ಭಂಗವಾದರೆ ಸನ್ನಿಧಾನ ಅಲ್ಲಿಂದ ಹೊರಟೋಗ್ತದೆ. ಆ ಕಾರಣದಿಂದ ಅದನ್ನೆಲ್ಲ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಎರಡು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಭಕ್ತಾದಿಗಳು ಅಲ್ಲಿಗೆ ಹೋಗಿ ಆಕೆ ದರ್ಶನವನ್ನು ಮಾಡಿ, ಪಟ್ಟಲದಮ್ಮನನ್ನು ದರ್ಶನ ಮಾಡಿಕೊಂಡು ಯಥಾವಿಧಿಯಾಗಿರ್ತಕ್ಕಂಥ ಸೇವೆ, ನಿಮ್ಮ ಶಕ್ತಿಯಾನುಸಾರ ಯಾವುದೇ ದೇವತಾ ಚೈತನ್ಯಗಳು ಶಕ್ತಿಗಳು, ನೀನು ಅದು ಕೊಟ್ಟರೆ ಮಾತ್ರ ಅನುಗ್ರಹ ಮಾಡ್ತೀನಿ, ಇದನ್ನು ಕೊಟ್ಟರೆ ಮಾತ್ರ ಅನುಗ್ರಹ ಮಾಡ್ತೀನಿ ಅಂತ ಹೇಳಲ್ಲ. ಹಾಗಂತೇಳಿ ಒಂದು ಕೊಡದೇ ಇದ್ದರೆ, ಒಂದು ವಿಷಯವನ್ನು ಅವಳಿಗೆ ಕೊಡದೇ ಇದ್ದರೆ ಮಾತ್ರ ಯಾವ ಅನುಗ್ರಹನೂ ಆಗಲ್ಲ. ಯಾವುದು ಅಂತಂದರೆ ಶರಣಾಗತಿ. ಗುರುಗಳೇ, ಮನೋಜ್ ಅನ್ನೋರು ಬೆಂಗಳೂರಿನಿಂದ ಪ್ರಶ್ನೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಹುಟ್ಟಿರುವಂಥ ದಿನಾಂಕ 6/4/1999 ಬೆಳಗ್ಗೆ 8 ಗಂಟೆಗೆ ಹುಟ್ಟಿರೋದು ಅಂತ. ಅವರ ಪ್ರಶ್ನೆ ಏನಪ್ಪಾ ಅಂದ್ರೆ, ಗುರುಜಿ ನಾನೊಂದು ದಿನಸಿ ಅಂಗಡಿಯನ್ನ ಇಟ್ಟಿದ್ದೀನಿ, ವ್ಯಾಪಾರನೇ ಆಗ್ತಾ ಇಲ್ಲ, ಯಾಕೆ ಗುರುಜಿ ಲಾಸ್ ಆಗ್ತಾ ಇದೆ, ಇದನ್ನೇನು ಮುಚ್ಚಿಬಿಡ್ಲಾ ಅಥವಾ ಇದನ್ನೇ ಮುಂದುವರಿಸ್ಲಾ, ದಯವಿಟ್ಟು ತಿಳಿಸಿ ಅಂತ ಕೇಳ್ತಿದ್ದಾರೆ. ಮನೋಜ್ ಅವರು ಕಳಿಸಿರುವಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರವಾಗಿ ಅವ್ರದ್ದು ಮೇಷಲಗ್ನ ಆಗುತ್ತೆ, ವೃಶ್ಚಿಕ ರಾಶಿ ಆಗುತ್ತೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿರ್ತಕ್ಕಂಥದ್ದು. ಇದು ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇರತಕ್ಕಂಥ ಒಂದು ನಿಮ್ಮ ಗ್ರಹ ಕುಂಡಲಿ ಜಾತಕ ಇರತಕ್ಕಂಥದ್ದು.
ಅಂದರೆ ವಸ್ತುಶಃ ಹೇಳಬೇಕಂತಂದರೆ ಈಗ ನಡೀತಾ ಇರ್ತಕ್ಕಂಥದ್ದು ನಿಮಗೆ ಶುಕ್ರ ದಶೆ ಮತ್ತು ರವಿಯ ಭುಕ್ತಿಯ ಅಂತ್ಯಭಾಗ. ಅರ್ಥಾತ್ ನಿಮ್ಮ ಜಾತಕದಲ್ಲಿ ಈಗ ಶುಕ್ರ ದಶೆ ನಡೀತಿದೆ, ಆದರೆ ಶುಕ್ರ ಶುಭ ಸ್ಥಿತಿಯಲ್ಲಿ ಇಲ್ಲ. ಶುಕ್ರನಿಗೆ ನೀಚ ಶನಿಯ ಸಹಯೋಗ ಅಂತಕ್ಕಂಥದ್ದಿದೆ. ಪಂಚಮಾಧಿಪತಿ ಕೂಡ ವ್ಯಯದಲ್ಲಿರ್ತಕ್ಕಂಥ ಜಾತಕ ನಿಮ್ಮದು. ಜೊತೆಯಲ್ಲಿ ಸಪ್ತಮಾಧಿಪತಿಗೆ ಕೂಡ ಶನೈಶ್ಚರನ ಬಾಧೆ, ನೀಚ ಶನೈಶ್ಚರನ ಬಾಧೆ. ಸಪ್ತಮ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದಕ್ಕೆ ಮಂದವಾಗಿರ್ತಕ್ಕಂಥದ್ದು. ಅಂದರೆ ನೀವು ಈ ವ್ಯವಹಾರವನ್ನು ಕೂಡ ಭಾಳ ಏನೋ ಸುಲಭವಾಗಿ ಮಾಡಿಬಿಟ್ಟಿದ್ದೀರಿ ಅಂತ ಇಲ್ಲ, ಸ್ವಲ್ಪ ಕಷ್ಟ ಹೆಚ್ಚು ಪಟ್ಟಿದ್ದೀರಿ ಇದಕ್ಕೆ ಹಣವನ್ನು ವ್ಯವಸ್ಥೆ ಮಾಡಲಿಕ್ಕೆ. ಯಾಕೆಂದರೆ ಧನಾಧಿಪತಿ ಅವನೇ, ಧನಾಧಿಪತಿ ಮತ್ತು ಸಪ್ತಮಾಧಿಪತಿ ಎರಡೂ ಕೂಡ ಶುಕ್ರನೇ ಆಗಿದ್ದು ಶನಿಯ ಬಾಧೆ ಇರೋದರಿಂದ ಇದು ಇನ್ವೆಸ್ಟ್ಮೆಂಟ್ ಕೂಡ ಸುಲಭವಾಗಿ ಆಗಿಲ್ಲ. ಪಂಚಮಾಧಿಪತಿಯಾದ ಸೂರ್ಯ ಕೂಡ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಪ್ರಯತ್ನಗಳು ಕೂಡ ಫಲ ಕೊಡ್ತಿಲ್ಲ. ಅದು ಅಲ್ಲದೆ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥದ್ದು ಪ್ರಾವಿಷನ್ ಸ್ಟೋರ್, ದಿನಸಿ ಅಂಗಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ಕೂಡ ಚಂದ್ರ, ಅವನು ಕೂಡ ನೀಚ. ಇದು ಹೇಗೆ ನೋಡಿದರೂ ಇದು ವ್ಯವಸ್ಥೆ ಸರಿಯಾಗಿದೆ ಅಂತ ನನಗೆ ಕಾಣಿಸೋದಿಲ್ಲ. ಸ್ವಂತ ಜಾಗವಾಗಿದ್ದ ಪಕ್ಷದಲ್ಲಿ ಭೂಮಿ ಶುದ್ಧಿಯನ್ನು ಮಾಡಿಕೊಂಡು ಮೂಲ ಪ್ರಕೃತಿಯನ್ನು ನೀವು ಒಂದು ಸಾರಿ ಪರಿಪೂರ್ಣವಾದ ರೀತಿಯಲ್ಲಿ ಅಲ್ಲಿ ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲದೆ ಇದ್ದ ಪಕ್ಷದಲ್ಲಿ ಇದು ಬಿಟ್ಟು ನನಗೆ ಜೀವನಕ್ಕೆ ಬೇರೆ ದಾರಿ ಇಲ್ಲವೇ ಇಲ್ಲ ಗುರೂಜಿ ಅಂತ ನೀವು ಹೇಳೋದಾದರೆ ಆ ಜಾಗದಲ್ಲಿ ಒಂದು ಮೂಲ ಪ್ರಕೃತಿ ಶಾಂತಿ ಶುದ್ಧಿ ಕರ್ಮಾದಿಗಳನ್ನೆಲ್ಲ ಆಚರಣೆ ಮಾಡಿಕೊಂಡು ಹೊಸತಾಗಿ ಸೃಷ್ಟಿ ಮಾಡಿಕೊಳ್ಳೋದಂಥ ಪ್ರಯತ್ನ ಮಾಡಬೇಕು. ಅದಿಲ್ಲದೆ ಇದ್ದರೆ ಬೇರೆ ಕಡೆ ಎಲ್ಲಾದರೂ ಜಾಬ್ಗೆ ಹೋಗೋದು ಒಳ್ಳೆಯದು. ಆಯ್ತಲ್ಲ, ಮೂಲ ಪ್ರಕೃತಿ ಶಾಂತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನೇರವಾಗಿ ಭೇಟಿ ಮಾಡಿ ಹೇಳ್ತೀನಿ. ಒಳ್ಳೆಯದಾಗಲಿ. ಮನೋಜ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮ್ಮಲ್ಲೂ ಇಂತಹದ್ದೇ ಪ್ರಶ್ನೆಗಳು ಇದೆ ಅಂದರೆ, ಸಾರ್ವತ್ರಿಕವಾಗಿ ಕೇಳುವಂಥ ಪ್ರಶ್ನೆಗಳು ಇದೆ ಅಂದರೆ ತಡ ಯಾಕೆ, ಈ ಕೂಡಲೇ ಈ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಕಳಿಸ್ಕೊಡಿ. ಅಥವಾ ಪತ್ರವನ್ನು ಕೂಡ ಬರೀಬಹುದು, ಅಥವಾ ಇಮೇಲ್ ಮೂಲಕ ಕೂಡ ನಿಮ್ಮ ಪ್ರಶ್ನೆ ಕಳಿಸ್ಬಹುದು. ನಮ್ಮ ಕಾರ್ಯಕ್ರಮ ಮಾತ್ರವೇ ಅಲ್ಲ, NKR ಟಿವಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಾವಾಗ ಬೇಕಾದರೂ ನೋಡಬಹುದು. ಎಲ್ಲಿ ಅಂತೀರಾ? NKR ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ. ಗುರುಗಳೇ, ಹರ್ಷಿತಾ ಅನ್ನೋರು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಮಂಡ್ಯದ ಪಾಂಡವಪುರದಿಂದ. ಹುಟ್ಟಿರುವಂತಹ ದಿನಾಂಕ 14/12/2000, ಅಂದ್ರೆ 25 ವರ್ಷ ಅವರಿಗೆ. ಸಮಯ 10 ಗಂಟೆ ಬೆಳಗ್ಗೆ ಅಂತ ಹೇಳ್ತಿದ್ದಾರೆ. ಗುರುಗಳೇ, ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಆಗಾಗ ಕಾಣಿಸ್ತಾ ಇರುತ್ತೆ. ಕುಟುಂಬದಲ್ಲಿ ಯಾವಾಗ್ಲೂ ಜಗಳ ಇರುತ್ತೆ. ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ. ಬಹುಶಃ ಮದ್ವೆ ಆಗಿರತ್ತೆ ಅನ್ಸತ್ತೆ, ಯಾವಾಗ್ಲೂ ಜಗಳ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೊ ಇಲ್ಲಿ ಈಗ ನೀವು ಹೇಳಿರ್ತಕ್ಕಂಥದ್ದು ಇದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರ್ತಕ್ಕಂಥದ್ದು ಹೆಣ್ಮಗಳಿದು. ಇದರ ಅರ್ಥ ಏನು ಅಂತಂದರೆ, ಚಂದ್ರಾತ್ ಚತುರ್ಥಗೆ ಮಾತು ಸೂರ್ಯಾಚ್ಚ ನವಮಾಚ್ಚ ಪಿತು ಅರ್ಕಃ ಕುಜೋವಾ ಮಂದೋವಾ ತಯೋರಿಷ್ಟನ್ನ ಸಂಶಯ. ಅರ್ಥಾತ್ ಏನಂತಂದರೆ, ಹೆಸರೇನೆಂದರೆ ಹರ್ಷಿತಾ ಅಂದರೆ ಈಕೆಗೆ ಹೆಚ್ಚು ಪಾಲು ತಾಯಿ ಒಟ್ಟಿಗೆ ಇರ್ತಕ್ಕಂಥ ಸಾಧ್ಯತೆ ಕಡಿಮೆ ಅಂತ ಕಾಣಿಸ್ತದೆ. ತಾಯಿ ಒಟ್ಟಿಗೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆ ಅಂತಂದರೆ ಈ ಜಾತಕದಲ್ಲಿ ಆ ಪರಿಸ್ಥಿತಿ ಉಂಟು. ಹಡದ ತಾಯಿಯೊಟ್ಟಿಗೆ ಇರ್ತಕ್ಕಂಥ ಸಾಧ್ಯತೆ ಇಲ್ಲ. ಲಗ್ನಾಥ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಕುಜನೇ ಲಗ್ನಾಥ ಚತುರ್ಥಕ್ಕೆ ಮಾರಕ ಆಗಿರ್ತಕ್ಕಂಥದ್ದಾದ್ದರಿಂದ ತಾಯಿ ಇಲ್ಲ ಅಥವಾ ತಾಯಿಯೊಂದಿಗಿಲ್ಲ. ಇಲ್ಲಿ ಇವರು ಪಂಚಮ ರಾಶಿಯಲ್ಲಿ ಗುರು ಶನಿ ಒಟ್ಟಾಗಿರೋದು, ಜನ್ಮಲಗ್ನದಲ್ಲಿರ್ತಕ್ಕಂಥ ಶುಕ್ರ, ಇವೆಲ್ಲವನ್ನು ಯೋಚನೆ ಮಾಡಿದಾಗ ಅದು ಪರಿವರ್ತನ ಯೋಗ. ಅದು ಶನಿ ಮತ್ತು ಶುಕ್ರರ ಪರಿವರ್ತನ ಯೋಗ. ಇಲ್ಲಿ ಇವರು ತಪ್ಪಾಗಿ ತಗೊಂಡ್ರೂ ಪರವಾಗಿಲ್ಲ, ಸತ್ಯಾಂಶ ಹೇಳೋದು ನನ್ನ ಜವಾಬ್ದಾರಿ. ಹಿತ್ತಾಳೆ ಕಿವಿ ಅಮ್ಮ. ಈಕೆಗೆ ವಿಮರ್ಶೆ ಮಾಡ್ತಕ್ಕಂಥ ಸಾಮರ್ಥ್ಯ ಕೊರತೆ ಕಾಣಿಸುತ್ತೆ. ಚಂದ್ರ ಚತುರ್ಥದಲ್ಲಿ ಮಂಗಳ ಇರೋದರಿಂದ ತುಂಬ ಎಮೋಷ್ನಲ್ ಆಗಿ ಹತ್ತಿರ ಆಗಿಬಿಡ್ತಾರೆ. ಯಾರಿಗೆ ಅಂತಂದ್ರೆ ಹೊಗಳೋರಿಗೆ. ಹಾಗಾಗಿ ಯಾರಾದರೂ ನೀನು ಮಾಡಿ ತಪ್ಪು ಅಂತೇಳಿ ಹೇಳಿದ್ರು ಅವ್ರು ಕೆಟ್ಟವರಾಗಿ ಕಾಣಿಸ್ತಾರೆ. ಇದು ಈ ಜಾತಕದಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ. ಹಾಗಾಗಿ ಇದು ಸ್ವಲ್ಪ ಪರಿಹಾರ ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ಇವರೇ ಬಗ್ಬೇಕಾಗತ್ತೆ. ಇವರು ಬಗ್ಗೋದಿಲ್ಲ. ಯಾಕೆ ಅಂತಂದ್ರೆ ಮಂಗಳ ಇದಾನಲ್ಲ, ಅವ್ನು ಬಗ್ಗಕ್ಕೆ ಬಿಡಲ್ಲ. ಈಗೋಯಿಸ್ಟಿಕ್ ನೇಚರ್ ಇರ್ತದೆ. ಯಾಕೆಂದರೆ ಕುಜನ ದೃಷ್ಟಿ ಇರ್ತಕ್ಕಂಥದ್ದೇ ಆಗಿದೆ. ಹಾಗಾಗಿ ಇವರನ್ನು ಬಗ್ಗಿಸಿ ಇವರನ್ನು ಸಂಸಾರದಲ್ಲಿ ಜೋಡಿಸೋದು ಅಷ್ಟು ಸುಲಭ ಕಾಣಿಸೋದಿಲ್ಲ. ಇದಕ್ಕೆ ಏನು ಮಾಡಬಹುದು ಅಂತಂದರೆ, ಗುರು ಮತ್ತು ಶನಿ ಇರೋಂಥದ್ದು ಪಂಚಮದಲ್ಲಿ ದೇವತಾರಾಧನೆಯ ಮೂಲಕವಾಗಿ ಹೋಗಬೇಕು. ಮಂಗಳ ಇರೋದರಿಂದ ಅಡ್ಡದಾರಿಯಲ್ಲಿ ಹೋಗಿ ದಾರಿಗೆ ತರಬೇಕಾಗ್ತದೆ ಇವರನ್ನು. ಅದು ಅಡ್ಡದಾರಿಯಲ್ಲಿ ಹೋಗಿ ದಾರಿ ತರೋದು ಅಂತಂದರೆ ರಾಂಗ್ ರೂಟ್ನಲ್ಲಿ ಹೋಗೋದಲ್ಲ. ಮತ್ತು ಇವರು ಸ್ವಲ್ಪ ಇವರಿಗೆ ಸತ್ಯಾಂಶ ಅನ್ನುವಂಥ ವಿವೇಕ ಇವರಿಗೆ ಬಂದು ಇವರೇ ವಿಷಯವನ್ನು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ತಮ್ಮನ್ನು ತಾವು ಸೆಟ್ ಮಾಡಿಕೊಳ್ಳೋಲ್ಲಿವರೆಗೆ ಇವರನ್ನು ಸ್ವಲ್ಪ
ರಾಜಕೀಯ ಮಾಡೋದಪ್ಪ, ಗೇಮ್ ಆಡಬೇಕಾಗಿರ್ತಕ್ಕಂಥದ್ದು. ಯಾರು ಇವ್ರ ಜೊತೆ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಸತ್ಯಾಂಶವನ್ನು ಒಳಗಡೆ ಇಟ್ಕೊಂಡಿರಬೇಕು. ಇವರಿಗೆ ಕೆಟ್ಟದ್ದನ್ನು ಬಯಸಬಾರ್ದು. ಜೊತೆಯಲ್ಲಿ ಅವರನ್ನು ಟ್ಯಾಕಲ್ ಮಾಡೋದಕ್ಕೆ ಅವ್ರಿಗೆ ಇಷ್ಟವಾದ ರೂಟ್ನಲ್ಲಿ ಹೋಗಿ ಬಂದರೆ ಇವರ ಸಂಸಾರವನ್ನು ನಿಲ್ಲಿಸೋಕೆ ಸಾಧ್ಯ. ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಹೇಳಬೇಕು. ಹೇಳಿದ್ದಕ್ಕೆಲ್ಲ ಎಸ್ ಹೇಳೋದಲ್ಲ, ಹೇಳಿದ್ದಕ್ಕೆಲ್ಲ ನೋ ಹೇಳೋದಿದ್ರೂ ಅವ್ರ ಬಾಯಲ್ಲೇ ಹೇಳಿಸ್ಬೇಕು ನೋ ಅಂತ. ಈಗ ಇವರು ಏನು ತಪ್ಪು ಮಾಡ್ತಿದ್ದಾರಲ್ಲ, ಆ ತಪ್ಪು ಅಂತೇಳಿ ಅವರಿಗೆ ಅನಿಸೋ ರೀತಿಯಲ್ಲಿ ಇವರು ಜೊತೆಲಿರೋರು ಬಿಹೇವ್ ಮಾಡಬೇಕಾಗತ್ತೆ. ಆ ಥರದ ರಾಜಕೀಯ ಅದು ಭಾಳ ಕಷ್ಟದ್ದು. ಕಾರಣ ಗುರು ಶನಿ ಇರೋದಾದ್ರಿಂದ ಭಾಳ ಬೇಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾಟಕ ಮಾಡ್ತಿದ್ದಾರೆ ಅನ್ನೋದು. ಅಂತ ಈ ಸ್ವಲ್ಪ ಕಷ್ಟದ ಜಾತಕ ಇದು. ಇರಲಿ, ಇದಕ್ಕೆ ಏನು ಮಾಡಬಹುದು ಅಂತಂದರೆ, ತಾತ್ಕಾಲಿಕವಾಗಿ ಈಗ ಸದ್ಯದಲ್ಲಿ ಗುರು ಮತ್ತು ಶುಕ್ರರು ಇರೋದು ಮಿಥುನ ರಾಶಿಯಲ್ಲಿ. ಇವರಿಗೆ ಜನ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರರು ನವಮ ಮತ್ತು ಪಂಚಮದಲ್ಲಿ ಶನಿಯೊಂದಿಗೆ ಇರ್ತಕ್ಕಂಥದ್ದು. ನೀಲ ಶ್ಯಾಮಲ ವರ್ಣದ ದೇವಿ ಆರಾಧನೆ ಆಗಬೇಕು. ಶುಕ್ರ ಮತ್ತು ಮಂಗಳನಿಗೆ ಸಂಬಂಧಪಟ್ಟು ಶ್ಯಾಮಲ ವರ್ಣದ ದೇವಿ, ಶುಕ್ರ ಅಂದರೂ ದೇವಿ ಆಯಿತು, ಮಂಗಳ ಅಂದರೂ ದೇವಿ ಆಯಿತು. ದಶಾಸ್ಥಿತಿಯಲ್ಲಿ ಕೂಡ ದೇವಿ ಕಾಣೋದ್ರಿಂದ, ಚಂದ್ರ ಇರ್ತಕ್ಕಂಥ ರಾಶಿಯು ದೇವಿ ಸಂಬಂಧ ಆಗಿರೋದ್ರಿಂದ ಮಾನಸಿಕವಾಗಿ ಈಕೆಯನ್ನು ಪ್ರಚೋದನೆ ಮಾಡಲಿಕ್ಕೆ ಕಪ್ಪು ವರ್ಣದ ದೇವಿ ರಾಜಶ್ಯಾಮಲ ದೇವಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಈಕೆಗೆ ಸಂಬಂಧಪಟ್ಟು ರಾಜಶ್ಯಾಮಲ ಆರಾಧನೆಯನ್ನು ಮಾಡಿದಾಗ ಸ್ವಲ್ಪ ಮಟ್ಟಿನ ಅನುಕೂಲ ಕಾಣುತ್ತೆ. ಆದರೆ ತಕ್ಷಣ ಕಾಣೋದಿಲ್ಲ, ಸ್ವಲ್ಪ ಲಾಂಗ್ ಟೈಮ್ ತಗೊಳ್ಳುತ್ತದೆ. ಏಕೆ ಅಂತಂದರೆ ಶನಿ ಮೀನ ರಾಶಿಯಲ್ಲಿರೋದು, ತೃತೀಯ, ಮನಸ್ಸು ಪರಿವರ್ತನೆ ಆಗೋದು ಕಷ್ಟ. ಸ್ವಲ್ಪ ಹೆಚ್ಚು ಪ್ರಯತ್ನ ಹಾಕಬೇಕಾಗತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ದಶಾಭುಕ್ತಿಗಳು ಬದಲಾವಣೆ ಆಗುವಂಥ ಸಾಧ್ಯತೆ ಉಂಟು. ಆ ನಂತರದಲ್ಲಿ ಅವರಿಗೆ ಪಶ್ಚಾತ್ತಾಪ ಆಗಿ ಎಲ್ಲವನ್ನು ಸರಿ ಮಾಡಿಕೊಡ್ತಾರೆ. ಅಂಥ ಅಪಾಯಕಾರಿಯಾಗಿರ್ತಕ್ಕಂಥ ಜಾತಕ ಏನಲ್ಲ. ಅದು ಹೇಳೋದಲ್ಲ, ಸ್ವಲ್ಪ ಹಿತ್ತಾಳೆ ಕಿವಿ, ಯಾವುದು ಸರಿ ಯಾವುದು ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕಿಂತ ನಾಟಕ ಮಾಡೋರು ಹಿಂದೆ ಹೋಗೋಂಥ ಸ್ವಭಾವ ಇರೋದ್ರಿಂದ ಅವರನ್ನೇ ತಾಯಿ ಅಥವಾ ಅವರನ್ನೇ ಅಣ್ಣ, ಅವ್ರನ್ನೇ ತಂಗಿ, ತಮ್ಮ, ಅಕ್ಕ ಹೀಗೆ ಅಂದ್ಕೊಂಬಿಟ್ಟು ಸಂಸಾರವನ್ನು ಭಂಗ ಮಾಡ್ಕೊಳ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಸೂಕ್ತ. ಹರ್ಷಿತಾ ಅವರೇ, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ ಒಳಿತಾಗಲಿ ಅಂತ ನಾವು ಕೂಡ ಬಯಸ್ತೇವಮ್ಮ. ಬಹಳ ಮಂಗಳಕರವಾದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಾ ಇದೆ. ಮಂಗಳವಾರದ ಈ ಶುಭ ದಿನ ಗುರುಗಳು ತೈಲೂರಮ್ಮನ ಕುರಿತಾಗಿ ಬಹಳ ವಿಶೇಷವಾದ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಒಳಿತಾಗಲಿ. ಹೋಗಿ ಬರೋದಾ? ನಮಸ್ಕಾರ.